ನಮಸ್ಕಾರ 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 ಕಣಂದೇವಾನ್ ಮಾರ್ನಿಂಗ್ ವಿತ್ ಮುರಳಿ ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್ ಮತ್ತು ಕಣ್ವಾ ಮಾಡ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಏನ್ರಿ ಮುರಳಿ ಭಾನುವಾರನೇ ಬಿಡಲ್ವಲ್ರಿ? ಏನಪ್ಪ ಭಾನುವಾರ ತುಂಬ ಸಖತ್ತಾಗಿರುತ್ತೆ, ಬೇಗ ಮುಗಿದೋಗುತ್ತೆ. ಏನಪ್ಪ ಎದ್ದ ತಕ್ಷಣ ಮುಗಿದೋಯ್ತಲ್ಲ ಭಾನುವಾರ ಅನ್ನಿಸ್ತಾ ಇರುತ್ತೆ. ಆದರೆ ಕೆಲ್ಸಕ್ಕೆ ಹೋಗೋ ದಿನಾನೇ ಕಳಿಯಲ್ಲ. ಅಯ್ಯೋ ಎಷ್ಟೋ ತನಕ ಕೆಲಸ ಮಾಡ್ತಾಯಿದ್ದೀವಿ ಅನಿಸ್ತಾ ಇರುತ್ತೆ. ಆದರೆ ಭಾನುವಾರ ಶುರು ಆಗಿದ್ದು ಗೊತ್ತಾಗಲ್ಲ, ಮುಗಿದೋಗ್ತಾ ಇರೋದು ಗೊತ್ತಾಗಲ್ಲ. ಸಾಯಂಕಾಲದೊಳಗೆ ಭಾನುವಾರ ಮುಗಿದೋಗುತ್ತಲ್ಲ ಅನ್ನೋ ಸಂಕಟ ನಿಮ್ಮಲ್ಲಿ ಕಾಡ್ತಾ ಇದೆ. ನೋ ಪ್ರಾಬ್ಲಮ್. ಇವತ್ತು ಭಾನುವಾರ 21ನೇ ತಾರೀಕು, ರಾಜಧಾನಿ ಕನ್ನಡದಲ್ಲಿ ಸಂಡೇ ಅಂತ ಕರೀತಾರೆ. ನೋಡೋಣ ಎಲ್ಲರ ಗ್ರಹಚಾರಗಳು ಏನೇನಿದೆ. ಗ್ರಹಚಾರ ನಿಮ್ಮದು, ವಿಚಾರ ಮಾತ್ರ ನಮ್ಮದು. ಓಕೆ, ಸಿಕ್ಕಾಪಟ್ಟೆ ರಾಶಿಗಳ ಫಲಗಳನ್ನ ಹೇಳ್ಬೇಕಾಗುತ್ತೆ, ಗ್ರಹಗಳ ಚಾರಗಳನ್ನ ಹೇಳ್ಬೇಕಾಗುತ್ತೆ. ತುಂಬ ಜನ ಕಾಯ್ತಾ ಇದ್ದಾರೆ. ತುಂಬ ಜನ ನನಗೆ ಬೇರೆ ಫೋನ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸಾರ್ ನಮ್ಮ ಮಗಳು ಮದುವೆ ಆಗಿಲ್ರಿ, ಏನು ಮಾಡ್ಬೇಕ್ರಿ ಅಂತ. ನಾನು ಹೇಳಿದೆ, ರೀ ಸ್ವಾಮಿ ಆ ಥರ ಎಲ್ಲ ಜ್ಯೋತಿಷಿ ನಾನಲ್ಲ, ಬರೀ ಜ್ಯೋತಿಷ ಬರೆದಿರೋದನ್ನ ಹೇಳ್ಬೋದು ಅಷ್ಟೇ. ಒಳ್ಳೊಳ್ಳೆ ಎಕ್ಸ್ಪರ್ಟ್ಗಳು ಜ್ಯೋತಿಷಿಗಳನ್ನ ಬರೆದು ಕಳಿಸ್ತಾ ಇದ್ದಾರೆ, ನಮ್ಮ ಭವಿಷ್ಯಗಳ ಬರೆದು ಕಳಿಸ್ತಾ ಇದ್ದಾರೆ. ಮುಳ್ಳಿಯವರೇ, ಭವಿಷ್ಯ ನೀವು ಹೇಳ್ತಾ ಇರೋದು ತುಂಬ ಸಖತ್ತಾಗಿದೆ, ಹಿಂಗೆ ಹೇಳಿ ನಮಗಂತೂ ಭಾಳ ಖುಷಿಯಾಗಿದೆ ಅಂತ ತುಂಬ ಎಕ್ಸ್ಪರ್ಟ್ಗಳು ನಮಗೆ ಬರೆದು ಕಳಿಸಿ ಮುರಳಿಯವರ ಬಾಯಿನಲ್ಲಿ ಕೇಳಿಸ್ತಾ ಇದ್ದಾರೆ ಅಷ್ಟೇ. ನಮಗೆಲ್ಲ ಫೋನ್ ಮಾಡ್ತಾ ಇದ್ದಾರೆ, ನಮ್ಮ ಮಗಳು ಮದುವೆ ಆಗಿಲ್ಲ, ನಮ್ಮ ಮಗ ಪಾಸ್ ಆಗ್ತಾನ, ಇವತ್ತು ಈ ಕೆಲಸ ಮಾಡ್ಬೋದಾ ಅಂತ. ಅನ್ನೋನು ಅದಕ್ಕೆಲ್ಲ ನಾವಿಲ್ಲ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ನಿಮ್ಮ ಎಲ್ಲರ ಗ್ರಹಚಾರಗಳನ್ನ ತಿಳಿಸ್ಬೇಕಾಗಿದೆ. ಮೊದಲನೇದಾಗಿ ಮೇಷ ರಾಶಿಯಿಂದ ಶುರು ಆಗ್ತಾ ಇದೆ. ಮೇಷರಾಶಿಯವ್ರಿಗೆ ಏನಾಗಿದೆ ಅಂತ ಸ್ವಲ್ಪ ನೋಡೋಣ. ಅಮ್ಮವರು ಎಡವಟ್ಟು ಮಾಡಿಕೊಂಡು ತಲೆಗೆ ಗುನ್ನ ಇಡುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಹೆಂಡತಿ ಹತ್ರ ಗಲಾಟೆ ಮಾಡ್ಕೊಳ್ಳೋಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಎಚ್ಚರದಿಂದ ಇರಿ, ಗುನ್ನ ನಿಮಗೆ ಬೀಳೋದು. ಮಡದಿ ಜೊತೆಗೆ ಅಂದರೆ ಹೆಂಡತಿ ಜೊತೆಗೆ ವಾದ ಗೀದ ಮಾಡೋಕ್ಕೆ ಹೋಗಬೇಡಿ. ಅಮ್ಮವ್ರು ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡಿರಿ. ವಿದ್ಯಾರ್ಥಿಗಳಿಗೆ ವೀಕೆಂಡ್ ಅಂತ ಮಜಾ ಮಾಡೋಕ್ಕೆ ಬಿಡಬೇಡಿ. ಓದಿನ ಕಡೆ ಗಮನ ಕೊಟ್ಟರೆ ಒಳ್ಳೆಯದು. ತುಂಬ ಸಖತ್ತಾಗಿದೆ ಸಂಡೇ. ಇನ್ನು ಎಲ್ಲ ಸಂಡೇಗಳು ವಿದ್ಯಾರ್ಥಿಗಳಿಗೆ ಕಷ್ಟವಾಗಿರುತ್ತೆ. ಯಾಕಂದರೆ ಇನ್ನೇನು ರೀ, 2 ತಿಂಗಳು ಎಕ್ಸಾಮೇ ಮುಗಿದೋಗುತ್ತೆ. ಎಕ್ಸಾಮ್ ಮುಗಿದೋದ್ಮೇಲೆ ಓದೋಕ್ಕೆ ಏನಿರುತ್ತೆ. ದಯವಿಟ್ಟು ಯಾವ ಸಂಡೇ ಸ್ಯಾಟರ್ಡೇನು ವೇಸ್ಟ್ ಮಾಡಿಸ್ದೆ ಮಕ್ಳ ಕೈಲಿ ಓದಿಸಿ ಅಂತ ಹೇಳ್ತಾ ಇದ್ದಾರೆ. ಎಸ್ಪೆಷಲಿ ಮೇಷರಾಶಿಯವರು ಹೆಂಡ್ತಿ ದೋತೆ ಚೆನ್ನಾಗಿರಿ. ಹೆಂಡ್ತಿ ಏನು ಹೇಳ್ತಾರೋ ಅದನ್ನೇ ಸರಿ ಎನ್ನಿ, ಇಲ್ಲಾಂದರೆ ಗುನ್ನ ಬೀಳೋವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಮೇಷದ ನಂತರ ವೃಷಭ. ಸೊಸೆಯಂದಿರು ಅತ್ತೆಯರ ಬಗ್ಗೆ ಜಾಸ್ತಿ ಗಮನ ಕೊಡಿ. ದೊಡ್ಡವರು ಏನಾದರೂ ಹೇಳಿದ್ರೆ ಎಸ್ ಅಂದು ಬಿಡಿ, ನೋ ಅಂದರೆ ಕೆಟ್ರಿ. ವ್ಯಾಪಾರಿಗಳು ಸಂಡೇ ಅಂತ ಏನಾದರೂ ಬಿಸ್ನೆಸ್ ಮಾಡೋಕ್ಕೆ ಹೋದರೆ ಖಂಡಿತವಾಗ್ಲೂ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಇವತ್ತು. ವೃಷಭ ರಾಶಿಯವರು ದಯವಿಟ್ಟು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಒಂದು ಸೆಲ್ಯೂಟ್ ಹಾಕ್ಕೊಂಬನ್ನಿ, ಸಿಕ್ಕಾಪಟ್ಟೆ ಒಳ್ಳೆಯದಾಗುತ್ತೆ. ಸಂಡೇ ಅಂತ ಬಿಸ್ನೆಸ್ ಮಾಡೋಕ್ಕೆ ಹೋಗಬೇಡಿ. ಬಿಸ್ನೆಸ್ ಮಾಡೋಕ್ಕೆ ಹೋದರೆ ಲಾಭಕ್ಕಿಂತ ನಷ್ಟನೇ ಜಾಸ್ತಿ. ಮಿಥುನ ರಾಶಿ. ಶುಭವಾದ ಸುದ್ದಿ ಕೇಳ್ತೀರಾ, ಖುಷಿಯಾಗಿ ಇದ್ದಲ್ಲೇ ಸ್ಟೆಪ್ ಆಗ್ತೀರಾ. ಸೈಟ್ ಕೊಳ್ಳೋ ಬಗ್ಗೆ ಯೋಚನೆ ಮಾಡಿರೋರು ಧೈರ್ಯವಾಗಿ ಮುಂದುವರಿರಿ. ಸೈಟ್ನ ಕೊಂಡ್ಕೋಬೋದು. ಯೋಚನೆ ಮಾಡಿ ಇಟ್ಕೊಂಡಿರ್ತೀರಾ, ಸೈಟ್ ತೊಗೋಬೇಕು, ಅಲ್ಲೆಲ್ಲೋ ಒಂದು 30-40 ನೋಡಿದ್ದೆ, 60-40 ನೋಡಿದ್ದೆ, 100/100 ನೋಡಿದ್ದೆ, ತಗೋಬೇಕಲ್ಲ ಅಂದ್ಕೊಳ್ತಾ ಇದ್ದವರು ಇವತ್ತು ಯೋಚನೆ ಮಾಡಿ ಸಕ್ಸಸ್ ಆಗ್ತೀರಾ. ಕನ್ಯೆಯರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ವೆರಿ ಗುಡ್. ಯಾರಾದರೂ ನಿಮ್ಮ ಮಗಳಿಗೋ ಯಾರಿಗಾದರೂ ಗಂಡನ್ನು ನೋಡ್ತಾ ಇದ್ದರೆ ಅವ್ರಿಗೆ ಖಂಡಿತವಾಗಿ ಇವತ್ತು ಒಳ್ಳೆಯದಾಗುತ್ತೆ. ಟ್ರೈ ಮಾಡಿ. ಸೂರ್ಯನ ದರ್ಶನ ಮಾಡಿ, ಇವತ್ತು ಸೂರ್ಯನ ದರ್ಶನ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ಒಂದು ಸಿಕ್ಕಾಪಟ್ಟೆ ಚೆನ್ನಾಗಾಗುತ್ತೆ. ಎಲ್ಲ ಒಳ್ಳೆಯದಾಗುತ್ತೆ ಮಿಥುನ ರಾಶಿಯವ್ರಿಗೆ. ಕರ್ಕಾಟಕ ರಾಶಿ. ಜಾಸ್ತಿ ದುಡ್ಡು ಬಂದು ಸೇರಿದೆ ಅಂತ ಖರ್ಚು ಮಾಡೋಕ್ಕೆ ಹೋಗಬೇಡಿ. ದುಡ್ಡನ್ನು ನೀರಿನಂತೆ ಖರ್ಚು ಮಾಡಬಾರ್ದು ಅಂತ ದೊಡ್ಡವ್ರು ಹೇಳಿದ್ದಾರೆ. ಧನ ನಷ್ಟ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಕಷ್ಟ ಕುಣಿತಾ ಬರ್ತಾ ಇದೆ ನಿಮ್ಮ ಹತ್ರಕ್ಕೆ, ಎಚ್ಚರಿಕೆಯಿಂದಿರಿ. ಕಾಸಿದೆ ಅಂತ ಸಿಕ್ಕಾಪಟ್ಟೆ ಖರ್ಚು ಮಾಡಿಬಿಟ್ಟು ಗುರು ಭಾನುವಾರ ಅಂತ. ಯಾಕಂದರೆ ಇವತ್ತೇನು ಅಷ್ಟೊಂದು ಚೆನ್ನಾಗಿಲ್ಲ. ಯಾಕಂದರೆ ದುಡ್ಡು ಬರುತ್ತೆ ಅಂತ ಖರ್ಚು ಮಾಡೋಕ್ಕೆ ಹೋದರೆ ಇರೋ ಕಾಸೆಲ್ಲ ಖಾಲಿ ಆಗಿಬಿಡುತ್ತೆ. ಕಷ್ಟ ನಿಮ್ಮ ಹತ್ರಕ್ಕೆ ಬರ್ತಾ ಇದೆ ಮೆತ್ತಗೆ. ದಯವಿಟ್ಟು ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀವಿ. ಸಿಂಹರಾಶಿ. ಯಾವುದೋ ಹುಡುಗಿ ಲೈನ್ ಹೊಡೆದದ್ದು, ಅವಳು ಸ್ಮೈಲ್ ಕೊಟ್ಟಿದ್ದು, ಅವಳನ್ನ ನೋಡಿದ್ದಾಯಿತು, ಇನ್ನೇನು ಲೈನ್ ಹೊಡೆಯೋಣ ಅನ್ನೋರು ಏನಾದ್ರು ಇದ್ದರೆ, ಲವ್ ಅಲ್ಲಿ ಬೀಳಬೇಕು ಅಂತಿದ್ರೆ ದಯವಿಟ್ಟು ಬೀಳಬೇಡಿ. ಪ್ರೇಮ ಪ್ರಕರಣಗಳೇನಾದರೂ ಇದ್ದರೆ ಮುಂದಕ್ಕೆ ಹಾಕಿ. ನಿಮ್ಮ ದಿನ ಚೆನ್ನಾಗಿಲ್ಲ. ಯಾರನ್ನು ನೋಡಲೂಬೇಡಿ, ನಗಲೂಬೇಡಿ, ಹಿಂದೆ ಹೋಗ್ಲೂಬೇಡಿ. ಐ ಲವ್ ಯು ಅಂತ ಹೇಳಲೂಬೇಡಿ. ಅಷ್ಟೊಂದು ಚೆನ್ನಾಗಿಲ್ಲ ಇವತ್ತು. ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ. ದುಡ್ಡು ಬಂದಷ್ಟು ಖರ್ಚಾಗುತ್ತೆ. ಆನಂದವಾಗಿರ್ತೀರಾ, ಖುಷಿಯಾಗಿರ್ತೀರಾ ಸಿಂಹ ರಾಶಿಯವರು. ಕನ್ಯಾ ರಾಶಿ. ನಿಮಗೆ ಪ್ರಮೋಷನ್ ಸಿಕ್ಕಿರುವ ಶುಭಾಯತ್ ವಾರ್ತೆ ಬರ್ತಾ ಇದೆ. ಓಹೋ, ತುಂಬ ಚೆನ್ನಾಗಿದೆ ರೀ. ನಿಮಗೆ ಪ್ರಮೋಷನ್ ಸಿಗುತ್ತೆ ಕನ್ಯಾ ರಾಶಿಯವರಿಗೆ. ಅದು ನಿಮ್ಮ ಬಾಸ್ ಕಡೆಯಿಂದನೇ ಬರುತ್ತೆ. ಬಾಮ ಪ್ರಮೋಷನ್ ಸಿಕ್ಕಿದೆ ನಿನಗೆ, ಬಾಗುರು ಪ್ರಮೋಷನ್ ಸಿಕ್ಕಿದೆ ಅಂತ ಭಾಳ ಖುಷಿಯಾಗುತ್ತೆ. ಸಭೆ ಸಮಾರಂಭಗಳಿಗೆ ಹೋಯ್ತು ಅಂದರೆ ಶಾಲು ಸಿಗುತ್ತೆ, ಹಣ್ಣಿನ ಬುಟ್ಟಿನೂ ಸಿಗುತ್ತೆ. ನಿಮ್ಮ ಸಹೋದ್ಯೋಗಿಗಳಿಗೆ, ನಿಮ್ಮ ಜೊತೆ ಕೆಲಸ ಮಾಡುವಂಥವ್ರಿಗೆ, ನಿಮ್ಮ ಆಫೀಸಲ್ಲಿ ಕೆಲಸ ಮಾಡುವಂಥವ್ರಿಗೆ ದಯವಿಟ್ಟು ಒಳ್ಳೇದು ಮಾಡಿ, ಹೆಲ್ಪ್ ಮಾಡಿ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗುತ್ತೆ.
ಎಷ್ಟೋ ಜನಕ್ಕೆ ಅವ್ರ ಜೊತೆಲಿ ಕೆಲಸ ಮಾಡೋರು ಕಂಡ್ರೆ ಆಗಲ್ಲ, ಅವ್ರ ಜೊತೆಲಿ ಕೆಲಸ ಮಾಡಿದ್ರೆ ನಕ್ರ ನನ್ನ ಮಗ ಸರಿ ಇಲ್ಲಪ್ಪ ಜೊತೆಗೆ ಇರ್ತಾನೆ ಹಿಂದ್ಗಡೆಯಿಂದ ಬಾರಿಸ್ಬಿಡ್ತಾನೆ ಗುರು ಅಂದ್ಕೊಳ್ತಾರೆ. ಆ ಥರ ಅನ್ಕೋಬೇಡಿ. ದಯವಿಟ್ಟು ನಿಮ್ಮ ಜೊತೆ ಕೆಲಸ ಮಾಡುವಂಥ ಸಹೋದ್ಯೋಗಿಗಳಿಗೆ ಒಳ್ಳೇದು ಮಾಡಿ. ಇವತ್ತು ನಿಮಗೂ ಒಳ್ಳೇದಾಗುತ್ತೆ, ಅವ್ರ ಜೊತೆ ಎಲ್ಲ ಚೆನ್ನಾಗಿರ್ತೀರ ನೀವು. ತುಲಾರಾಶಿ, ವ್ಯಾಪಾರ ವಹಿವಾಟಿನಲ್ಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಲಾಭ ಬರುತ್ತೆ. ವೆರಿ ಗುಡ್. ತುಲಾರಾಶಿಯವ್ರು ಭಾಳ ಖುಷಿಯಾಗಿರ್ಬೋದು. ಇವತ್ತು ವ್ಯವಹಾರ ಮಾಡಂಗಿದ್ರೆ ಮಾಡಿ, ಸಿಕ್ಕಾಪಟ್ಟೆ ಕಾಸು ಬರುತ್ತೆ. ವ್ಯವಹಾರ ಮಾಡಿದ್ರೆ ಮಾತ್ರ, ಮನೇಲಿ ಕೂತಿದ್ರೆ ಬರಲ್ಲ. ವ್ಯವಹಾರ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿರೋರಿಗೆ ಮಾತ್ರನೇ ಈ ಗ್ರಹಚಾರಗಳೆಲ್ಲನೂ. ಏನು ಮಾಡಲ್ಲ, ಮನೇಲೇ ಪಾಚ್ಕೊಂಡು ಇರ್ತೀವಿ ಅನ್ನೋರಿಗೆ ಗ್ರಹಚಾರ ಅನ್ವಯಿಸಲ್ಲ. ಕೆಲಸ ಮಾಡೋರಿಗೆ, ಕೆಲಸ ಮಾಡ್ತೀವಿ ಅನ್ನೋರಿಗೆ ಮಾತ್ರನೇ ಅನ್ವಯಿಸುತ್ತೆ. ಸಖತ್ತಾಗಿದೆ. ವಹಿವಾಟಿನಲ್ಲಿ ಅಂದ್ಕೊಂಡಿದ್ದಕ್ಕಿಂತ ತುಲಾರಾಶಿಯವರಿಗೆ ಲಾಭ ಜಾಸ್ತಿ ಬರುತ್ತೆ. ಗೆಳೆಯರ ಸಹಾಯ ಇದೆ. ನಿಮ್ಮ ಪರವಾಗಿ ಲಾಯರ್ ಏನಾದ್ರು ಇವತ್ತು ವಾದ ಮಾಡಿದ್ರೆ ಖಂಡಿತವಾಗ್ಲೂ ಜಯ ನಿಮಗೆ ಸಿಗುತ್ತೆ. ದೊಡ್ಡವರ ಆಶೀರ್ವಾದ ಪಡ್ಕೊಂಡೋಗಿ. ಸೀನಿಯರ್ ಸಿಟಿಜನ್ಗೆ ಗೌರವ ಕೊಡಿ. ಮನೇಲಿ ಅಜ್ಜನೋ ಅಜ್ಜಿನೋ ಅಪ್ಪ ಅಮ್ಮನೋ ಯಾರು ಇದ್ದರೆ ಅವ್ರು ನಮಸ್ಕಾರ ಮಾಡ್ಕೊಂಡೋಗಿ. ಎಲ್ಲ ಕೆಲಸ ಸಕ್ಸಸ್ ಆಗುತ್ತೆ ತುಲಾ ರಾಶಿಯವರಿಗೆ. ವೃಶ್ಚಿಕ ರಾಶಿ, ನೀವು ಮಾಡಿದ ತಪ್ಪುಗಳು ನಿಮಗೆ ಗೊತ್ತಾಗುತ್ತೆ, ಆದರೆ ಒಪ್ಕೊಳ್ಳೋಕ್ಕೆ ನೀವು ತಯಾರಿಲ್ಲ. ವ್ಯಾಪಾರ ವಹಿವಾಟಿನಲ್ಲಿ ಲಾಭ ಚೆನ್ನಾಗಿದೆ, ಒಳ್ಳೆ ಸುದ್ದಿ ಬರುತ್ತೆ. ಫೋನ್ ರಿಂಗ್ ಆದ್ರೇ ಖುಷಿ ಆಗುತ್ತೆ ರೀ. ನಿಮಗೆ ದೊಡ್ಡವರೆಲ್ಲ ಬೇಷ್ ಅಂತಾರೆ. ಒಟ್ಟಿನಲ್ಲಿ ಇವತ್ತು ಮಾತ್ರ ನಿಮಗೆ ಸೂಪರ್ ಆಗಿದೆ ದಿನ. ಡೋಂಟ್ ವರಿ. ಧನಸ್ಸು, ನಿಮಗೆ ಯಾವುದೇ ಕೆಲಸ ವಯಸ್ಸಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡ್ತೀರಾ, ನೀಟಾಗಿ ಮಾಡ್ತೀರಾ, ಬೇಷ್ ಅನ್ಸ್ಕೊಳ್ತೀರಾ, ಒಳ್ಳೆ ಹೆಸರು ಪಡ್ಕೊಳ್ತೀರಾ. ಧನ ಲಾಭ ಇದೆ. ಆದರೆ ಧನಸ್ಸು ರಾಶಿಯವರು ಇವತ್ತು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬಂದರೆ ಭಾನುವಾರ ದಿನ ತುಂಬ ಚೆನ್ನಾಗಿ ಆಗುತ್ತೆ. ಹೋಗಿ ಲಕ್ಷ್ಮಿಗೆ ಒಂದು ಸಿರಿಟ್ ಹಾಕೊಂಬನ್ನಿ. ತುಂಬ ಚೆನ್ನಾಗಿದೆ ಇವತ್ತು ಧನಸ್ಸು ಅವ್ರಿಗೆ. ಮಕರ ರಾಶಿ, ಸಮಾಜ ಸೇವೆ ಅಂದರೆ ನಿಮಗೆ ಇಷ್ಟ. ಕಾರ್ಯಕ್ಷೇತ್ರದಲ್ಲಿ ಹೆಸರು ಮಾಡ್ತೀರಾ. ವಿದ್ಯಾರ್ಥಿಗಳಿಗೆ ಜಯ ಸಿಗುತ್ತೆ. ಆರೋಗ್ಯ ಸುಧಾರಣೆ ಆಗುತ್ತೆ. ಡಾಕ್ಟರ್ ಶಾಪ್ಗಳಿಗೆ ಹೋಗೋದು ತಪ್ಪುತ್ತೆ. ಹೊಸ ಐಡಿಯಾ ತಲೆ ಒಳಗೆ ತಾನಾಗೆ ಬರುತ್ತೆ. ಸಖತ್ತಾಗಿದೆ. ಡೋಂಟ್ ವರಿ. ಕುಂಭರಾಶಿ, ಯಾಕ್ರಿ ಸಮಸ್ಯೆ ಬೆಟ್ಟದಷ್ಟಿದೆ, ಆದರೆ ಸುಲಭವಾಗಿ ಪರಿಹಾರ ಮಾಡೋ ಶಕ್ತಿ ನಿಮಗಿದೆ, ನನಗಲ್ಲ. ಏನೋ ದೊಡ್ಡ ಪ್ರಾಬ್ಲಮ್ ಅಂತ ಕೂತ್ಕೋಬೇಡಿ. ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡುವಂಥ ಶಕ್ತಿ ನಿಮಗಿದೆ. ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯುತ್ತೆ. ಆದರೆ ಒಂದು ಮಾತ್ರ ನಿಜ ಹೇಳ್ತಾ ಇದ್ದೀನಿ, ಇವತ್ತು ಎಷ್ಟು ಕಾಸು ಬರುತ್ತೋ ಅಷ್ಟೇ ಖರ್ಚು ಇದೆ. ನೋ ಲಾಸ್ ನೋ ಗೇನ್. ನಮ್ಮ ರಾಶಿಗಳಲ್ಲಿ ಕಟ್ಟ ಕಡೆಯ ರಾಶಿ ಮೀನ ರಾಶಿ. ಮೀನರಾಶಿಯವ್ರಿಗೆ ಏನಾಗಿದೆ? ಚಿತೆ ದೇಹನ ಸುಟ್ಟರೆ ಚಿಂತೆ ಮನುಷ್ಯನ್ನೇ ಸುಡುತ್ತಂತೆ. ಓಕೆ, ಚಿಂತೆ ಮಾಡಿ ಫಲ ಇಲ್ಲ. ಆಗೋದನ್ನು ತಪ್ಪಿಸಲು ಸಾಧ್ಯವೂ ಇಲ್ಲ. ಬೇರೆಯವರು ನಿಮ್ಮನ್ನು ಬದಲಾವಣೆ ಮಾಡೋಕ್ಕೆ ಬಿಡಬೇಡಿ. ಯಾಕಂದರೆ ನೀವೇ ನಿಮ್ಮ ಬದಲಾವಣೆ ಮಾಡ್ಕೊಳ್ಳಿ. ಬೇರೆಯವರು ನಿಮ್ಮ ಬದಲಾವಣೆ ಮಾಡೋಕ್ಕೆ ಖಂಡಿತವಾಗಲೂ ಅವಕಾಶ ಕೊಡಬೇಡಿ. ವಿದ್ಯಾರ್ಥಿಗಳಿಗೆ ಸಿಕ್ಕಾಪಟ್ಟೆ ಮಾರ್ಕ್ಸ್ಗಳು ಸಿಗುತ್ತಂತೆ. ಅದು ಏನೇನು ಎಕ್ಸಾಮ್ ಬರ್ದಿದ್ದೀರಾ ಗೊತ್ತಿಲ್ಲ. ಬರ್ದಿದ್ರೆ ಮಾತ್ರ ಮಾರ್ಕ್ಸ್ ಸಿಗುತ್ತೆ, ಬರಿದಿದ್ದವ್ರಿಗೆ ಎಲ್ಲಿ ಬರ್ತೀರಿ? ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಗಣಪತಿ ದೇವಾಲಯದ ಪೂಜಾರಿನ ಬುಕ್ ಮಾಡಿಕೊಂಡ್ರೆ ಒಳ್ಳೆ ಪ್ರಸಾದ ಸಿಗುತ್ತೆ ಅಂತ ಹೇಳಿದರೆ, ದಯವಿಟ್ಟು ಮೀನರಾಶಿಯವರು ಇವತ್ತು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ತುಂಬ ಚೆನ್ನಾಗಾಗುತ್ತೆ. ಯಾವುದಾದ್ರೂ ಎಕ್ಸಾಮ್ ಬರೆದಿದ್ರೆ ಒಳ್ಳೆ ಮಾರ್ಕ್ಸು ಸಿಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಜೊತೆಗೆ ನಾವೆಲ್ಲ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕೆಲಸ ಮಾಡಿ ದುಡ್ಡು ಬರುತ್ತೆ, ಮನೇಲೇ ಕೂತ್ಕೊಂಡಿದ್ರೆ ದುಡ್ಡು ಬರಲ್ಲ. ದುಡ್ಡುಗೋಸ್ಕರ ಕೆಲಸ ಮಾಡಬೇಡಿ. ಕೆಲಸ ಮಾಡಿದವ್ರಿಗೆಲ್ಲ ದುಡ್ಡು ಖಂಡಿತವಾಗ್ಲೂ ಬರುತ್ತೆ. ಸೋಂಬೇರಿಗಳಿಗೆ ಯಾವುದೇ ಗ್ರಹಚಾರಗಳು ಅನ್ವಯಿಸಲ್ಲ, ಕೆಲಸ ಮಾಡೋರಿಗೆ ಮಾತ್ರ ಅನ್ವಯಿಸುತ್ತೆ ನಮ್ಮ ಗ್ರಹಚಾರ. ಗ್ರಹಚಾರಗಳೆಲ್ಲ ನಿಮ್ಮದು, ವಿಚಾರ ಮಾತ್ರನೇ ನಮ್ಮದು. ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಂದಿನ ಕರೆ ಬಂದಿದೆ. ಮೊದಲನೇ ಕರೆ ಬಂದಿದೆ. ಹಲೋ 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 ಹಲೋ, ನಮಸ್ಕಾರ. ನಮಸ್ಕಾರ. ಹೇಳ್ರಿ, ಎಲ್ಲಿಂದ್ರಿ ಫೋನ್ ಮಾಡ್ತಾ ಇರೋದು? ನಾವು ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿಂದ್ರಿ ಸರ್. ಬಿಜಾಪುರಿಂದ ಫೋನ್ ಮಾಡಕತ್ತೀರೇನ್ರಿ? ಹೌದ್ರಿ ಸರ್, ನೀವ್ ಚೆನ್ನಾಗ್ ನಡ್ಸ್ಕೊಡ್ತೀರಿ ಸರ್ ಪ್ರೋಗ್ರಾಮ್. ನಾವು ಪ್ರೋಗ್ರಾಮ್ ಮಾಡಿಸ್ಕೊಳ್ರಿ, ನೀವು ಚೆನ್ನಾಗಿ ಮಾತಾಡಕತ್ತೀರಿ. ನಮ್ಮ ಸುವರ್ಣ ಚಾನಲ್ ಕಾರ್ಯಕ್ರಮ ನೋಡ್ತೀರೇನ್ರಿ? ಎಲ್ಲಾ ನೋಡ್ತೀರಿ ಸರ್ ನಾವು. ನೋಡಿದ್ರಾ? ಹಳ್ಳಿ ಹುಡುಗಿನ ಪ್ಯಾಟೆ ಹುಡುಗಿನ ಹಳ್ಳಿಗೆ ಓಡಿಸಿದೀವಿ, ನೋಡಿದ್ರ ಅದನ್ನ? ಹಾ ರೀ, ಎಲ್ಲಾ ನೋಡ್ತೀರಿ ಸರ್ ನಾವು. ಎಲ್ಲಾ ದಾರ ಎಲ್ಲಾ ನೋಡ್ತೀರಿ. ಎಲ್ಲ ಚೆನ್ನಾಗಿದೇನ್ರಿ? ಎಲ್ಲಾ ಚೆನ್ನಾಗ್ ಬರ್ತಾರ, ನೀವು ಚೆನ್ನಾಗ್ ನಡೆಸ್ಕೊಡ್ತೀರಿ. ಹೇಳ್ರಿ, ಇನ್ನೇನ್ರಿ ಸಮಾಚಾರ? ಇನ್ನೇನ್ ಮಾತಾಡ್ಬೇಕ್ರಿ? ಏನಿಲ್ರಿ ಸರ್, ಯಾರ ಬಂದ್ರೆ ಮಾತಾಡ್ಬೇಕಾಗಿತ್ರಿ, ಇನ್ನ ಕರ್ಸಿಲ್ಲಲ್ರಿ ನೀವು. ಬರ್ತಾರ್ರಿ. ಬಂದವ್ರು ಹೆಂಗ್ ಖತರ್ನಾಕ್ ಇದಾರೆ ಗೊತ್ತೇನ್ರಿ ಅವ್ರು? ಎಂತ ಇವತ್ತು ತುಂಬಾ ಜನ ಮಕ್ಳೆಲ್ಲ ಬರ್ತಾ ಇದಾರ್ರಿ. ಮಕ್ಳು ಕಣ್ಣು ಮುಚ್ಚಿದ್ರೆ ಸಾಕ, ಬುಕ್ಕಲ್ಲಿ ಏನಿದೆ ಅಂತ ಹೇಳ್ತಾರ್ರಿ. ಆಯ್ತ್ರಿ ಸರ್, ನಡ್ಸ್ಕೊಡ್ತೀರಿ ಸರ್, ಹಿಂಗೆ ನಡ್ಸ್ಕೊಡ್ರಿ ಕಾರ್ಯಕ್ರಮ. ಥ್ಯಾಂಕ್ ಯು ರೀ ಮೇಡಮ್, ಥ್ಯಾಂಕ್ ಯು. ಬಿಜಾಪುರದಿಂದ ಫೋನ್ ಮಾಡಿದ್ದಾರೆ, ಅದ್ಭುತವಾದಂಥ ಮಾತುಗಳನ್ನಾಡಿದ್ದಾರೆ. ಮುಳ್ಳಿಯವರು ಇನ್ನೂ ಯಾರನ್ನೂ ಕರೆಸೇ ಇಲ್ಲ, ಅವ್ರ ಜೊತೆ ಮಾತಾಡಬೇಕು ಅಂತ ಇದ್ದಾರೆ. ಗೆಸ್ಟ್ಗಳೆಲ್ಲ ರೆಡಿ ಆಗಿದ್ದಾರೆ. ಯಾರು ಗೆಸ್ಟು ಅಂತ ಕೇಳ್ತಿದ್ದೀರಾ? ತುಂಬ ಸಸ್ಪೆನ್ಸು. ಮಕ್ಕಳಿಗೆ ಜ್ಞಾಪಕ ಶಕ್ತಿ ಇಂಪ್ರೂವ್ ಮಾಡ್ಕೋಬೇಕು. ಜ್ಞಾಪಕ ಶಕ್ತಿ ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು? ಎಕ್ಸಾಮ್ ಎಲ್ಲ ಬರ್ತಾ ಇದೆ. ತುಂಬ ಟ್ಯಾಲೆಂಟ್ ಇದಾರಲ್ಲ ಮಕ್ಕಳು ಅಂತ ಅನ್ಕೊಳ್ತಾ ಇದ್ದೀರಾ? ಯಾವ ಮಕ್ಳಿಗೆ ಕರೆಸ್ತಾ ಇದ್ದೀರಾ? ಮುರಳಿ, ಕಣ್ಣನ್ನು ಮುಚ್ಚಿಬಿಟ್ಟು
ಚೀಲದಲ್ಲಿ ಯಾವ ಕಲರ್ ಬೇಕೋ ತೆಗೆದುಕೊಡ್ತಾರೆ, ಕಣ್ಣನ್ನ ಮುಚ್ಚಿಬಿಟ್ಟು ಯಾವ ಕಲರು ಅಂತ ಹೇಳ್ತಾರೆ. ಈ ಥರ ಸಸ್ಪೆನ್ಸ್ ಆಗಿರೋ ಒಂದು ಜ್ಞಾಪಕ ಶಕ್ತಿನ ಇಂಪ್ರೂವ್ ಮಾಡ್ಕೊಳ್ಳೋ ಅಂಥವರೆಲ್ಲ ಬಂದಿದ್ದಾರೆ. ತುಂಬ ಜನ ಮಕ್ಕಳು ಇದ್ದಾರೆ. ಇವ್ರನ್ನೆಲ್ಲ ಕರೆಸ್ತಾ ಇದ್ದೀನಿ. ಈಗ ತಗೊಂಡ ಒಂದು ಕಣ್ಣನ್ ದೇವಾನ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಣ್ಣನ್ ದೇವಾನ್ ಮಾರ್ನಿಂಗ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್ ಮತ್ತು ಕಣ್ವಾ ಮಾರ್ಟ್. ಆಹಾ, ಎತ್ತರಕ್ಕೆ ಹೋದಾಗೆಲ್ಲ ರುಚಿಕರವಾದಂಥ ಕಣ್ಣನ್ ದೇವನ್ ಟೀ. ಏನು ರೀ ಮುರಳಿ, ಟೀ ಬಗ್ಗೆ ಮಾತಾಡ್ತಾ ಇದ್ದೀರಾ? ಯಾಕೆ, ಏನು ವಿಶೇಷ ಇವತ್ತು? ಹೇಳಲೇಬೇಕು, ಖಂಡಿತವಾಗ್ಲೂ ಹೇಳಲೇಬೇಕು. ಎತ್ತರ ಕೊಟ್ಟೋಗಿದ್ದೀವಿ ಈಗ ನಾವು. ಎತ್ತರಕ್ಕೆ ಹೋದಂಗೆ ಒಳ್ಳೆ ಎಲೆಗಳು, ಒಳ್ಳೆ ಆಸ್ವಾದ, ಒಳ್ಳೆ ಟೀ. ಏನು ರೀ ಮುರಳಿ, ಬೆಳೆ ಬೆಳಗ್ಗೆನೆ ಮಾತಾಡ್ರಿ ಬೇಗ ಅಂತ ಇದ್ದೀರಾ? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಇಬ್ಬರು ಬಂದಿದ್ದಾರೆ. ಒಂದು ಟೀಚರು, ಒಂದು ಸ್ಟೂಡೆಂಟು. ಇವ್ರು ಏನು ಮಾಡ್ತಾರೆ ಅಂತ ತುಂಬ ಜನ ಮಹಿಳೆಯರು ಅವ್ರ ಮಕ್ಕಳನ್ನೆಲ್ಲ ಟಿ ವಿ ಮುಂದೆ ಕೂರಿಸ್ಕೊಂಡು ಕಾಯ್ತಾ ಇದ್ದೀರಾ. ಇವ್ರು ಏನು ಮಾಡ್ತಾರೆ ಮ್ಯಾಜಿಕ್ ಗೊತ್ತೇನ್ರಿ? ನನ್ನ ಜಾಬಲ್ಲಿ ಯಾವುದೇ ಒಂದು ಕಾಸು ದುಡ್ಡು ತೆಗಿಬೋದು, ನೋಟ್ನ. ಆ ನೋಟ್ನ ತೆಗೆದ್ಬಿಟ್ಟು ಈ ನೋಟ್ನ ನಂಬರ್ ಹೇಳು ಅಂದರೆ ಈ ಮಗು ಹೇಳುತ್ತೆ. ಅದು ಬೇಡಪ್ಪ ಸರ್, ನೀವು ಯಾಕೆ ಕೊಟ್ಬಿಡ್ತೀರಾ? ಒಂದು ಲೆಕ್ಕ ಹಾಕ್ಕೊಡಿ. ಆ ಮಗುಗೆ ಕಣ್ಣು ಕಟ್ತೀವಿ, ಆ ಮಗು ಆ ಲೆಕ್ಕನ ಮಾಡುತ್ತೆ. ಆಮೇಲೆ ಒಂದು ಯಾವುದೋ ಒಂದಷ್ಟು ಕಲರ್ಸ್ ಇದೆ, ಕಲರ್ಸ್ನ ಒಂದು ತೆಗೆದ್ಬಿಟ್ಟು ಮಗು ಕಣ್ಣು ಕಟ್ಬಿಟ್ಟಿರ್ತೀವಿ. ಹಂಗೆ ಅಲ್ಲ, ಇದು ಯಾವ ಕಲರು ಅಂತ ಹೇಳಿದ್ರೆ ಕಣ್ಣು ಕಟ್ಟಿರೋಂಥ ಮಗು ಹೇಳುತ್ತೆ. ಇದು ಮ್ಯಾಜಿಕ್ ಅಲ್ಲ, ಯಕ್ಷಿಣಿ ಅಲ್ಲ, ಇದು ಕಲ್ತಿರೋಂಥ ವಿದ್ಯೆ. ಈ ವಿದ್ಯೆಯಾಗೆ ಒಂದು ಬುಕ್ನ ಕೊಟ್ಬಿಟ್ಟು ಒಂದ್ಸರಿ ಬುಕ್ನ ಪೂರ್ತಿ ಒಂದ್ಸರಿ ಅದೇ ಪಿಕ್ಚರ್ನೆಲ್ಲ ನೋಡಿರ್ತೀರಲ್ಲ, ಹಿಂಗೆ ಅಂದ್ಬಿಟ್ಟು ಒಂಥರ ಹಿಂಗೆ ಅಂದ ತಕ್ಷಣ ಬುಕ್ಕಲ್ಲಿ ಇರೋದೆಲ್ಲ ಹೇಳೋದು ನೋಡಿದಿರಲ್ಲ. ಸಿನಿಮಾಗಳು ಎಷ್ಟೊಂದು ಸಿನಿಮಾಗಳಲ್ಲಿ ಇದೆಲ್ಲ ಬಂದಿದೆ ಅಲ್ವಾ? ಅದನ್ನೇ ಈ ಮಗು ಹೆಚ್ಚು ಕಡಿಮೆ ಮಾಡುತ್ತೆ. ಹೆಂಗೆ ಮಾಡುತ್ತೆ ಇದ್ರ ಬಗ್ಗೆ ತಿಳ್ಕೊಬೇಕು. ಇದು ಸ್ಪೆಷಲ್ ಕಾರ್ಯಕ್ರಮ, ಮಕ್ಕಳ ಜ್ಞಾಪಕ ಶಕ್ತಿನ ವೃದ್ಧಿಸ್ಕೊಳ್ಳುವಂಥ ಕಾರ್ಯಕ್ರಮ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅರ್ಚನಾ ಟೀಚರ್. ಅರ್ಚನಾ ಮೇಡಮ್ ನಮಸ್ಕಾರ. ನಮಸ್ಕಾರ. ಏನು ಮೇಡಮ್ ಫಾರ್ಮಲ್ಲ ಕೂತ್ಬಿಟ್ಟಿದ್ದೀರಾ? ಸಂಡೇ ಕ್ಲಾಸಸ್ ಇಲ್ವಾ? ಇಲ್ಲ, ವೀಕೆಂಡ್ ಕ್ಲಾಸಸ್ ಇದು. ಹೌದಾ? ಬಟ್ ಒಂದು ಜನ ಇದು ಮುಟ್ಲಿ ಅಂದ್ಬಿಟ್ಟು ಬಂದಿದ್ದೀವಿ ನಿಮ್ಮ ಪ್ರೋಗ್ರಾಮ್. ನಮ್ಮ ಪ್ರೋಗ್ರಾಮ್ ಬಂದಿದ್ದೀರಾ? ಕ್ಲಾಸ್ ಅನ್ನ ಬಿಟ್ಟು ನಮ್ಮ ಪ್ರೋಗ್ರಾಮ್ ಬಂದಿದ್ದೀರಾ? ಅರ್ಚನಾ ಹೇಳಿ, ಏನು ಪ್ರೋಗ್ರಾಮ್ ನೀವು ಮಾಡ್ತಾ ಇರೋದು? ಮ್ಯಾಜಿಕ್ ಗೀಜಿ ಕಲಿಸ್ತಾ ಇದ್ದೀರಾ ಮಕ್ಕಳಿಗೆ? ಇದು ಖಂಡಿತ ಮ್ಯಾಜಿಕ್ ಅಲ್ಲ. ಏನಿದು? ಇದು ಮ್ಯಾಜಿಕ್ ಅಲ್ಲ. ಇಟ್ ಇಸ್ ಲೈಕ್ ಮಿಡ್ ಬ್ರೈನ್ ಮಾಸ್ಟರ್ಸ್ ಅಂತ. ಮಿಡ್ ಬ್ರೈನ್ ಮಾಸ್ಟರ್ಸ್ ಹಂಗಂದ್ರೆ ಏನು? ಮಿಡ್ ಬ್ರೈನ್ ಮಾಸ್ಟರ್ಸ್ ಇಟ್ ಇಸ್ ಆರ್ ಕಂಪನಿ ನೇಮ್. ಕಂಪ್ನಿ ಬಿಟ್ಟಾಕೆ ಏನಿದು, ಏನು ಮಾಡ್ತೀರಾ? ವಿ ಆಕ್ಟಿವೇಟ್ ದ ಪೀನಿಯಲ್ ಗ್ಲ್ಯಾಂಡ್ ಆಫ್ ದ ಚಿಲ್ಡ್ರನ್. ಒನ್ಸ್ ಅದು ಆಕ್ಟಿವೇಟ್ ಆದಮೇಲೆ ಮಕ್ಕಳು ಕಣ್ಣು ಕಟ್ಕೊಂಡು ಬುಕ್ ಓದ್ತಾರೆ. ಸಮ್ಸ್ ಹೇಳ್ದಂಗೆ ಈಗ ನೀವು ಏನೇನು ಹೇಳಿದ್ರು ಅದೆಲ್ಲ ಮಾಡ್ತಾರೆ. ಬಟ್ ಇದೇನು ಅಂದ್ರೆ ನೀವು ಹೇಳ್ದಂಗೆ ಮ್ಯಾಜಿಕ್ ಅಲ್ಲ. ಟು ಇಂಪ್ರೂವ್ ಕಾನ್ಸಂಟ್ರೇಷನ್ ಲೆವೆಲ್, ಮೆಮೊರಿ ಪವರ್ ಮಕ್ಕಳದು. ಮತ್ತೆ ಈಗ ನೋಡಿ, ಕೆಲವು ಮಕ್ಕಳಿಗೆ ಕಾನ್ಸಂಟ್ರೇಷನ್ ಇರುತ್ತೆ ಬಟ್ ಮೆಮೊರಿ ಇರಲ್ಲ. ಕ್ಲಾಸಲ್ಲಿ ಕೂತ್ಕೊಂಡು ಕಾನ್ಸಂಟ್ರೇಟ್ ಆಗಿ ಕೇಳ್ತಾರೆ, ಬಟ್ ಬರೆಯುವಾಗ ಒಂದು ವರ್ಡ್ ಮಿಸ್ ಆದ್ರೆ ಅಂದ್ರೆ ನೆಕ್ಸ್ಟ್ ಆನ್ಸರ್ ಬರೆಯೋಕ್ಕಾಗೋದಿಲ್ಲ ಅವ್ರಿಗೆ. ಸೊ ಆಮೇಲೆ ಕೆಲವ್ರಿಗೆ ಮೆಮೊರಿ ಪವರ್ ಇರುತ್ತೆ ಬಟ್ ಕಾನ್ಸಂಟ್ರೇಷನ್ ಇರಲ್ಲ. ಕ್ಲಾಸಲ್ಲಿ ಟೀಚರ್ ಎಲ್ಲ ಎಲ್ಲರಿಗೂ ಒಂದೇ ತರ ಮಾಡ್ತಾರಲ್ಲ ಮುರಳಿ ಅವರೇ, ಅಲ್ವಾ? ಒಬ್ಬರಿಗೆ ಯಾಕೆ ಫಸ್ಟ್ ರ್ಯಾಂಕ್, ಒಬ್ಬರಿಗೆ ಯಾಕೆ ಜಸ್ಟ್ ಪಾಸ್, ಒಬ್ಬರಿಗೆ ಯಾಕೆ ಫಸ್ಟ್ ಕ್ಲಾಸ್ ಅಲ್ಲ. ಈ ಕೋರ್ಸ್ ಇರಲಿಲ್ಲ ನಿಮ್ಗೆ, ನಮ್ಗೆ ಇಲ್ಲ ಅಂದ್ರೆ ನಾವು ಬರ್ತಿದ್ವಿ ಖಂಡಿತ ಅಲ್ವಾ? ಸೊ ಇವ್ರಿಗೆ ಮಾಡಿ ತೋರಿಸಿ. ಶಿರೀಷಾ ಎಷ್ಟನೇ ಕ್ಲಾಸ್ ನೀನು? 7th ಸ್ಟ್ಯಾಂಡರ್ಡ್. ಓಕೆ ಓಕೆ. ಯಾವ ಸ್ಕೂಲಿಗೆ ಹೋಗ್ತೀಯಾ? ಸಫಾಯಾ ಹೈಸ್ಕೂಲ್. ಓಕೆ, ಇವಾಗ ಫಸ್ಟು ಒಂದು ಟ್ರಯಲ್ ಮಾಡ್ಬೋಣ. ಹೇಳ್ತಾರೆ ಗೊತ್ತಾಗಲ್ಲ. ಫಸ್ಟು ನಿಮ್ಮ ಮಗುಗೆ ಕಣ್ಣ ಕಟ್ಟಿ, ಶಿರೀಷಾ ಕಣ್ಣು ಕಟ್ಬಿಡಿ. ಕಣ್ಣು ಕಟ್ಟಿ ತೋರಿಸಿ. ಎಲ್ಲ ಕಣ್ಣು ಟ್ರಾನ್ಸ್ಪರೆಂಟ್ ಕಾಣಲ್ಲ ಬಿಡಿ. ಕಟ್ಟಿ 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 ಕಟ್ಟಿ. ನೋಡಿ, ಏನಂದ್ರೆ ಒಂದು ಡೆಮಾನ್ಸ್ಟ್ರೇಷನ್ ತೋರಿಸ್ತಾ ಇದೀವಿ ನಿಮಗೆ. ಇದೇನ್ ಮಾಡ್ತಾ ಇದೀವಿ, ಇದು ಬೇಸಿಕ್ ಕೋರ್ಸ್. ಇದು ಇದರಲ್ಲಿ 4 ಲೆವೆಲ್ಸ್ ಇದೆ. ಬಟ್ ಈಗ ಫಸ್ಟ್ ಸ್ಟಾರ್ಟಿಂಗ್ ಬೇಸಿಕ್ ಕೋರ್ಸ್ ಇಂದ ಸ್ಟಾರ್ಟ್ ಮಾಡಿ. ಅದು ಬೇಸಿಕ್ ಕೋರ್ಸ್ ಏನು ತೋರಿಸಬೇಕು? ಬೇಸಿಕ್ ಕೋರ್ಸ್ ಅಂದ್ರೆ ಕಣ್ಣು ಕಟ್ಕೊಂಡು ಮಾಡೋದು. ಕಣ್ಣು ಕಟ್ಕೊಂಡು ಏನು ಮಾಡೋದು? ಕಣ್ಣು ಕಟ್ಕೊಂಡು ಈಗ ಏನೇನ ಹೇಳಿ, ನೀವು ಈಗ ಸಮ್ಸ್ ಕೊಡ್ತೀರಾ, ಇಲ್ಲ ನಿಮ್ದು ಕರೆನ್ಸಿ ನೋಟ್ ಕೊಡ್ತೀರಾ, ಇಲ್ಲ ಓದಕ್ಕೆ ಹೇಳ್ತೀರಾ, ನೀವು ಅಕಾರ್ಡಿಂಗ್ ಟು ಯು. ಏನು ಕೊಡ್ಲಿ? Yes, thanks Murli avare. So this is the one what we are giving. ಇದರಲ್ಲಿ ಸೀರಿಯಲ್ ನಂಬರ್ ಹೇಳ್ತಾರೆ ಮುರಳಿ ಅವರೇ. ನೋಟ್ ಯಾವುದು? ಸೀರಿಯಲ್ ನಂಬರ್. ನೀವು ನೋಡ್ಕೊಂಡಿದ್ದೀರಾ ಸೀರಿಯಲ್ ನಂಬರು? ಓಕೆ, ನೋಡ್ಕೊಂಡಿದ್ದೀರಾ? ಓಕೆ ಸರ್. ಶಿರೀಷಾ, 500 ರೂಪಾಯಿ ನೋಟ್ 8 F E 008267. ನೋಡ್ಕೊಳ್ಳಿ. ನೋಡ್ಕೊಂಡಿದ್ದೀರಾ ನೀವು? ನಿಮ್ಗಾಯ್ತಾ? ಓಕೆನಾ? ಎಸ್ ಶಿರೀಷಾ. 1000 ರೂಪಾಯಿ ನೋಟ್ 7 BD 548 J92. ನೋಡ್ಕೊಳ್ಳಿ ಮುರಳಿ ಅವರೇ, ಕರೆಕ್ಟ್ ಇದೆಯಾ? ಅಯ್ಯೋ, ಮ್ಯಾಜಿಕ್ ಅಲ್ಲ ಇದು ರೀ. ಮ್ಯಾಜಿಕ್ ಅಂತೂ ಖಂಡಿತ ಅಲ್ಲ. ಅಯ್ಯೋ, ಮ್ಯಾಜಿಕ್ ಅಲ್ಲ ಇದು. ಬೆಳಗ್ಗೆ ಕ್ಲಾಸಸ್ ಬಿಟ್ಟು ಬಂದಿರೋದು ಮ್ಯಾಜಿಕ್ ತೋರ್ಸಕ್ಕಲ್ಲ. ಇಟ್ಸ್ ನಾಟ್ ಮ್ಯಾಜಿಕ್ ಶೋ. ಹೆಂಗಪ್ಪ ಇದು? ಇನ್ನೇನು ತೋರ್ಸೋದು?
ಇಡಿ ಸಮ್ಸ್ ಕೊಟ್ಬಿಡಿ ಮುರಳಿ ಅವರೇ ನೋಡೋಣ. ಸಂಸ್ಕೊಟ್ಬಿಡ್ಲಾ? ಸಮ್ಸ್ ಕೊಟ್ಬಿಡಿ. ತಳಿ 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 ಇದು ಬೋರ್ಡ್ ಇಲ್ಲಿ ಇದೆಲ್ಲ ಕೊಡ್ತೀನಿ. ಪೇಪರ್ ಕೊಡ್ಬೋದಲ್ಲ? ಎಲ್ಲಿ ಎನಿಥಿಂಗ್ ಇದು ಈಸಿ ಇರುತ್ತೆ ಅವ್ರಿಗೆ ಹೋಲ್ಡ್ ಮಾಡಲಿಕ್ಕೆ. ಕೊಡಿ 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 ಕೊಡಿ. ಅಯ್ಯೋ, ಮ್ಯಾಥ್ಸ್ ಅನ್ನೋದು ಕಣ್ಣು ಬಿಟ್ಕೊಂಡು ಮಾಡೋದೇ ಕಷ್ಟ ಮಕ್ಕಳಿಗೆ ಅಲ್ವಾ? ಕಣ್ಣು ಕಣ್ಣು ಬಿಟ್ಕೊಂಡು ಮುಟ್ಕೊಂಡು ಮಾಡೋದು ಮಾಡ್ತಾರೆ ಕಷ್ಟ. ನಮ್ಮ ಮಕ್ಕಳು. ಯಾಕೆಂದ್ರೆ ಇನ್ನು ಎಕ್ಸಾಮ್ಸ್ ಇನ್ನೊಂದು 2 ತಿಂಗಳಲ್ಲಿ ಇದೆ. ನೀವು ಪ್ಲಸ್ ಮೈನಸ್ ಇಂಟು ಏನಾರು ಕೊಡ್ಬೋದಾ? ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಅಯ್ಯೋ, ಫಸ್ಟ್ ನನಗೆ ಗೊತ್ತಿರೋದು ಬರೀಬೇಕು ತಾಳಿ. ಓಕೆ, ಸಿಂಪಲ್ 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 ಸಿಂಪಲ್. ಕಾಂಪ್ಲಿಕೇಟೆಡ್ ಕೊಟ್ಟರು ಮಾಡ್ತಾರೆ. ಹೌದಾ? ಫುಲ್ಲು? ಖಂಡಿತ ಖಂಡಿತ ಮಕ್ಳಿಗೆ ತುಂಬಾ ಹೆಲ್ಪ್ ಆಗಿದೆ ನೋಡಿ. ಅಯ್ಯೋ, ಇಷ್ಟು ಗೊತ್ತಿದ್ರೆ ನಾನು ಎಲ್ಲೋ ಹೋಗ್ಬಿಡ್ತಿದ್ನಲ್ಲ. ಕೊಡಿ ಕೊಡಿ ಕೊಡಿ, ಹಂಗೆ ಕೊಡಿ. ನಾವೇ ಖಂಡಿತ ಎಲ್ಲೋ ತಳಿ 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 ಹೋಗ್ತೀವಿ. ತಳಿ. ಅದಕ್ಕೆ ಈಗ ಬಂದಿದೆ ಮಕ್ಕಳಿಗೆ ಯೂಸ್ ಮಾಡ್ಕೊಳ್ಳಿ ಇಂಥದ್ದೊಂದು ಕ್ಲಾಸ್ ಅಂತ ನಾವು ಈ ತರ ಒಂದು ಶೋ ಬಂದಿರೋದು. ತಳಿ 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 ತಳಿ. ಥ್ಯಾಂಕ್ ಯು. ಎಸ್, ಅಯ್ಯೋ, ಕ್ಯಾಲ್ಕುಲೇಟ್ ಮಾಡಕ್ಕಾದ್ರು ಟೈಮ್ ಬೇಕಲ್ಲ ನಮಗೆ. ಇಲ್ಲ ನಮ್ಮ ಅಯ್ಯೋ, ಮಕ್ಕಳು ತುಂಬಾ ಮೊದಲೇ ಫಾಸ್ಟ್ ಲೆಕ್ಕದಲ್ಲಿ ಆಗಿರ್ತಾರೆ. fail ಕೊಡಿ ನಾವಿಲ್ಲಿ. ನಮ್ಮ ಮಕ್ಕಳು ತುಂಬಾ ಫಾಸ್ಟ್ ಇರ್ತಾರೆ. ಅಯ್ಯೋ, ಐ ಜಸ್ಟ್ erase this and give you. ಹೆಂಗಾಯ್ತು ಇದೆಲ್ಲ? ಒನ್ಸ್ ಪಿಟ್ಯೂಟರಿ ಗ್ಲ್ಯಾಂಡ್ ನೀವು ಆಕ್ಟಿವೇಟ್ ಮಾಡಿದ್ರೆ Okay. ಹೇಳ್ದಂಗೆ ಕಾನ್ಸಂಟ್ರೇಷನ್ ಲೆವೆಲ್, ಮೆಮೊರಿ ಪವರ್ ಇಂಪ್ರೂವ್ ಡೆಫಿನೆಟ್ ಆಗಿ ಆಗೇ ಆಗುತ್ತೆ. ಹಾಂ, ಏನು ಕಲರು? ಏನು? ಇನ್ನು ಹತ್ರ ತೋರಿಸಿ, ಪರವಾಗಿಲ್ಲ, ನೋ ಇಶ್ಯೂ. Dark color. yes, It's a packet. ಓಕೆ. yeah, Red and yellow. yeah. ಓ, It's a packet, red ರೆಡ್ and ಅಂಡ್ yellow. ಯೆಲ್ಲೋ. ಓಕೆ, ಇದು ಪ್ಯಾಕೆಟ್ ಏನು ಬರ್ತಿದೆ ಹೇಳ್ಬೋದಾ? ಎಸ್, ಏನು ಬರ್ತಿದೆ ಅಲ್ಲಿ? You can just feel it, what they've written. Parley. ಹಾಂ. ಹಾಂ Marigold. ಹಾಂ, ಪಾರ್ಲೆ. ನೋ 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 ನೋ. ಓಕೆ ಓಕೆ, ನಮ್ಮ ಯೋಚನೆ ಕರೆಕ್ಟ್ನಲ್ಲಿ ಮಾರಿ ಗೋಲ್ಡ್ ಬಿಸ್ಕೆಟ್ನ ಬಗ್ಗೆ ಹೇಳಿದ್ದಾರೆ. ಬ್ರಿಟಾನಿಯಾ ಮಾರಿ ಗೋಲ್ಡ್ ಮುರಳಿ ಅವರೇ. ಇದು ಯೆಲ್ಲೋ ಕಲರ್ ಮತ್ತು ರೆಡ್ ಕಲರ್ ಪ್ಯಾಕೆಟಲ್ಲಿ ಇದೆ ಅಂತ ಹೇಳಿದ್ದಾರೆ. ಇದು ಹೆಂಗೆ ಸಾಧ್ಯ ಆಯಿತು? ಓಕೆ, ಒಂದು ನಿಮಿಷ ತಾಳಿ. ತುಂಬ ಜನ ಕನ್ಫ್ಯೂಷನ್ ಶುರು ಆಗ್ಬಿಟ್ಟಿದೆ. ಇದು ಮ್ಯಾಜಿಕ್ ಮಾಡ್ತಾಲ್ಲ, ನಾವು ಬೇರೆ ಏನು ಮಾಡ್ತಾಲ್ಲ. ನಾವು ಮಾಡ್ತಾ ಇರೋದೇನೆ ಮಕ್ಕಳ ಜ್ಞಾಪಕ ಶಕ್ತಿನ ವೃದ್ಧಿಸುವಂಥ ಟೀಚರ್ನ ಕರೆಸಿದ್ದೀವಿ. ಇದು ಯಾವ ರೀತಿ ಮಾಡ್ತಾರೆ ಅಂತ ಹೇಳಬೇಕು. ಒಂದು ನಿಮಿಷ. ಇದು ಯಾವ ಕಲರ್ ಕೇಳಿ? ವಾಸನೆಯಲ್ಲಿ ಹೆಂಗೆ ಹೇಳೋದು? They use their sense organs and do this. ಹೆಂಗಮ್ಮ ಇದೆಲ್ಲ? Light color. ಹಾಂ, Yellow. ಅಯ್ಯೋ, ಲೈಟ್ ಕಲರ್. ನನಗೂ ಬರ್ತಾ ಇದೆ. ಒಂದು ನಿಮಿಷ. ಹಲೋ, ಯಾವ್ದು ಫೋನ್ ಕಾಲ್ ಇದೆ? ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗಿಲ್ಲ? ನಮ್ಮ ಹೆಸರು ಅಜಯ್ ಅಂತ. ಅಜಯ್, ಎಷ್ಟನೇ ಕ್ಲಾಸ್ ಗುರು ನೀನು? ಎಲ್ಲಿಂದ ಫೋನ್ ಮಾಡ್ತಿದ್ಯಾ? ನಾವು SLC. SLCನಾ? ನೋಡಿದೆ ಅಲ್ಲಿ ಟೀಚರ್ ಏನು ಮಾಡ್ತಾ ಇದ್ದಾರೆ? ಎಸ್ ಸರ್, ನೋಡ್ತಿದ್ದೀವಿ. ಗೊತ್ತಾಯ್ತಾ ನಿನ್ಗೆ ಇದು ಹೆಂಗೆ ಹೇಳ್ತಾರೆ ಅಂತ? ಎಸ್ ಸರ್. ಸರ್ ಏನ್ ಜ್ಞಾಪಕ ಶಕ್ತಿ ಸರ್ ಹುಡುಗಿಗೂ? ಆ ಹುಡುಗಿ ಜ್ಞಾಪಕ ಶಕ್ತಿ ಇಲ್ಲ ಕಣ. ನೀನು ಹೋದ್ರೆ ನಿಂಗೂ ಜ್ಞಾಪಕ ಶಕ್ತಿ ಬರುತ್ತೆ. ಅದಕ್ಕೆ ಟೀಚರ್ನ ಕರೆಸಿರೋದಿಲ್ಲ. ಓದ್ತೀನಿ ಸರ್. ಯಾವಾಗ ಓದ್ತಿಯಲ್ಲ? SLC ಫಸ್ಟ್ ಓದ್ಕೊಳ್ಳೋ ಕುತ್ಕೊಂಡು ಮನ್ಲಿ. ಆಯ್ತು ಸರ್. ಏನ ಕೇಳ್ತೀಯಾ? ನೋಡಿ, ನನಗೆ ತುಂಬಾ ಇಂಟ್ರೆಸ್ಟ್ ಬಂದಿದೆ ಸರ್. ಇಂಟ್ರೆಸ್ಟ್ ಬಂದಿದ್ಯಾ? ಓಕೆ. ಬೆಳಗ್ಗೆಯಿಂದ ಕಾಲ್ ಸಿಕ್ಕಿಲ್ಲ, ಈಗ ಸಿಕ್ಕಿದೆ ಸರ್. ಎಲ್ಲಿದ್ಯಪ್ಪ ನಿಮ್ಮ ಮನೆ ಗುರು? ನಮ್ಮನೆ ಚಿತ್ರದುರ್ಗ ಸರ್. ಎಲ್ಲಿ? ಚಿತ್ರದುರ್ಗ ಫೋನ್ ಮಾಡಿದ್ಯೇನಾ? ಓಕೆ ಓಕೆ ಓಕೆ, ಚೆನ್ನಾಗಿದ್ಯಾ? ಟೀಚರ್ ಜೊತೆ ಏನಾರ ಮಾತಾಡ್ತೀಯಾ? ಟೀಚರ್ಗೆ ಹೇಳು ಒಂದ್ಸರಿ. ಓ, ಹೇಳು. ಹಲೋ, ನಮಸ್ಕಾರ, ಹೇಳಪ್ಪ. ಹಲೋ ಮೇಡಮ್. ನಮಸ್ಕಾರ, ಹೇಳಪ್ಪ. ನಮಸ್ಕಾರ ಮೇಡಮ್, ನಮ್ಮ ಹೆಸರು ಅಜಯ್ ಅಂತ. ಹಲೋ ಅಜಯ್, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. SLC ಅಲ್ಲ ಮೇಡಮ್, ಮ್ಯಾಥ್ಸ್ ತುಂಬಾ ಡಿಫಿಕಲ್ಟ್ ಇದೆ. ಹೌದಪ್ಪ, ಈ ಕೋರ್ಸಿಗೆ ಸೇರ್ಕೊಂಡಿದ್ರೆ ತುಂಬ ಈಸಿ ಆಗ್ತಿತ್ತು. ಬಟ್ ಈಗಲೂ ಏನು ಲೇಟ್ ಇಲ್ಲ. 18 ವೀಕ್ಸಲ್ಲಿ ಈ ಕೋರ್ಸ್ ಮುಗಿಸ್ಕೊಡ್ತೀವಿ. ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಕೋರ್ಸಿಗೆ ಸೇರ್ಕೊಪ್ಪ ನೀನು. ಓಕೆ ಓಕೆ, ಥ್ಯಾಂಕ್ ಯು. ಅಜಯ್ ಅವರು ಎಲ್ಲಿಂದ ಫೋನ್ ಮಾಡಿದ್ದಾರೆ? ಚಿತ್ರದುರ್ಗದಿಂದ ಫೋನ್ ಮಾಡಿಬಿಟ್ಟಿದ್ದಾರೆ. ಓ, ಹಂಗಂದ್ರೆ ಈ ಹುಡುಗಿ ಹೆಸರೇನು? ಶಿರೀಷಾ. ಶಿರೀಷ್ ಹಿಂಗೆ ಕಣ್ಕಟ್ಬಿಟ್ಟು ಓಡಾಡ್ತಾ ಇರ್ತಾಳಾ? ಎಸ್, ಏನು ಬೇಕಾದ್ರೂ ಕಣ್ಕಟ್ಕೊಂಡು ಅವಳೇ ಮಾಡ್ತಾ. ಇದು ಬೇಸಿಕ್ ಮಾತ್ರ. ನೆಕ್ಸ್ಟ್ ಎಲ್ಲ ಕಟ್ದಿರಾನೇ, ಈಗ ನೆಕ್ಸ್ಟ್ ನೀವು ತೋರಿಸ್ತಿರಲ್ಲ ಪೌಚ್ ಟ್ರೈನಿಂಗ್ ಅಂತ, ಕಟ್ದಿರಾನೇ ನೀವು ಒಳಗಡೆ ಪೌಚ್ ಒಳಗಡೆ ಏನು ಇಟ್ಟಿದ್ದೀರೋ ಅದು ನಿಮಗೆ ಹೇಳ್ತಾರೆ.
ಅದು ನೆಕ್ಸ್ಟ್ ಮಕ್ಕಳು ಮಾಡ್ಕೊಡ್ತಾರೆ ನಿಮಗೆ. ಇದೆಲ್ಲ ಎಷ್ಟು ವರ್ಷದ ಕೋರ್ಸ್ ಮೇಡಮ್? 18 ವಾರ ಅಷ್ಟೇ. 18 ವಾರಗಳು ವೀಕೆಂಡ್ ಕ್ಲಾಸ್ ಇಲ್ಲ, ವೀಕೆಂಡ್ ಕ್ಲಾಸಸ್ ಇದು, ಬರೀ ವೀಕೆಂಡ್ ಕ್ಲಾಸಸ್. ವೀಕ್ ಡೇ ಸ್ಕೂಲ್ ಇರುತ್ತಲ್ಲ ಎಷ್ಟು ಮಕ್ಕಳಿಗೆ. ವರ್ಷದ ಮಕ್ಕಳಿಗೆ 5 to 15 ಇಯರ್ಸ್, 5 ರಿಂದ 15 ನಮಗೆಲ್ಲ ಹೇಳ್ಕೊಡಕ್ಕಾಗಲ್ವಾ? ಇಲ್ಲ, ನಮ್ಗೆ ನಾವು ಕಣ್ಣು ಮುಟ್ಕೊಂಡು ಹಿಂಗೆ ಬಂದ ತಕ್ಷಣ ಇಲ್ಲ, ಅಡಲ್ಟ್ ಕೋರ್ಸ್ ಈಗ ಸ್ಟಾರ್ಟ್ ಆಗಿದೆ, ಬಟ್ ಮಾಡ್ಬೋದು. ಬಟ್ ಇದು 100% ರಿಸಲ್ಟ್. ಯಾವುದೇ ಮಗು ಈಗ ಫಸ್ಟ್ ರ್ಯಾಂಕ್ ಮಗು, ಡಲ್ ಮಗು ಅಂತ ಏನಿಲ್ಲ, ಯಾವ ಮಗು ಬಂದರೂ ನಾವು ಮಾಡ್ಕೊಡ್ತೀವಿ. ಇದರಿಂದ ಅವ್ರ ಎಜುಕೇಶನ್ ಏನು ಅನುಕೂಲ ಆಗುತ್ತೆ? ಅದೇ ಹೇಳ್ತಾ ಇದ್ದಾರೆ, ಕಾನ್ಸಂಟ್ರೇಷನ್ ಲೆವೆಲ್, ಮೆಮೊರಿ ಪವರ್, ಅವ್ರ ಇದು ತುಂಬಾನೇ ಡೆವಲಪ್ಮೆಂಟ್ ಆಗುತ್ತೆ ಅವ್ರಿಗೆ. ಈಗ ಅದ್ ಮೇನ್ ನಮಗೆ ಬೇಕಿರೋದೇ ಅಲ್ವಾ. ಇವಾಗ ನಿಮ್ಮ ಮಕ್ಕಳಿಗೆ ಕಲಿಸ್ಕೊಟ್ಟಿದ್ದೀರಲ್ಲ ಇದನ್ನ? 100% ನಮ್ಮ ಮಕ್ಕಳಿಗೆ ಫಸ್ಟ್ ತಗೊಂಡ್ ಬಂದು ಮಲೇಷಿಯಾದಿಂದ ನಾವು ಫಸ್ಟ್ ನಮ್ಮ ಮಲೇಷಿಯನ್ ಕಾನ್ಸೆಪ್ಟ್. ಇದು ಮಲೇಷಿಯನ್ ಕಾನ್ಸೆಪ್ಟ್ ಈಗ ತುಂಬಾ ಕಂಟ್ರಿಗಳಲ್ಲಿದೆ, ಬಟ್ ಇಂಡಿಯಾ ಯಾರು ತಗೊಂಡ್ ಬಂದ್ರೆ 2005 ಅಲ್ಲಿ ಮಲೇಷಿಯಲ್ಲಿ ಸ್ಟಾರ್ಟ್ ಮಾಡಿದ್ದು. ನೀವು ಹೇಳ್ಕೊಡೋದು ಸ್ಕೂಲ್ನಲ್ಲಿ ಹೇಳ್ಕೊಡೋದೆಲ್ಲ ಕನ್ಫ್ಯೂಷನ್ ಏನಾಗಲ್ವಾ? ನಾವು ಪಾಠಗಳೇನು ಹೇಳ್ಕೊಡೋದಿಲ್ಲ, ನಿಮ್ಮ ಕಾನ್ಸಂಟ್ರೇಷನ್, ಮೆಮೊರಿ ಪವರ್ ಇಂಪ್ರೂವ್ ಮಾಡೋದಕ್ಕೆ ಹೇಗೆ ಅಂತ ಹೇಳ್ಕೊಡ್ತೀವಿ ಅಷ್ಟೇ ನಾವು. ಸೊ ನಮ್ದೇನು ಪಾಠಗಳೇನಿಲ್ಲ, ಅದೆಲ್ಲ ಆಟ ಆಡ್ಕೊಂಡು ಮಾಡ್ಕೊಂಡು, ಈಗ ಸ್ಟೋರಿ ಟೆಲ್ಲಿಂಗ್ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ಐ ಬಾಲ್ ಎಕ್ಸಸೈಸ್ ಇಂಥದ್ದೆಲ್ಲ ಮಾಡಿಸಿ ನಾವು ಪಿಟ್ಯೂಟರಿ ಗ್ಲ್ಯಾಂಡ್ ಆಕ್ಟಿವೇಟ್ ಮಾಡ್ತೀವಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅರ್ಚನಾ ಅವರು ಬಂದಿದ್ದಾರೆ. ಅರ್ಚನಾ ಅವರು ಅವ್ರ ಸ್ಟೂಡೆಂಟ್ನ ಕರ್ಕೊಂಡ್ಬಂದು ಕಣ್ಣನ್ನ ಕಟ್ಟಿ ಕೂಡಿಸಿ ನಮ್ಮ ಜಾಬಲ್ಲಿರೋ ಕಾಸನ್ನೆಲ್ಲ ತೆಗೆದು ಕಾಸೆಲ್ಲ ತೆಗ್ಸಿ ಎಲ್ಲ ಕಲರ್ಸ್ ಹೇಳ್ಸಿ ಸಮ್ನ ಮಾಡಿಸಿ ಚಿಕ್ಕದಾಗಿ ಒಂದು ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದಾರೆ. ತುಂಬ ಸಖತ್ತಾಗಿರೋ ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀರಾ. ನಿಮಗೆ ಕಣ್ಣಂದೇವಾಂಟಿ ಎತ್ತರಕ್ಕೆ ಹೋದಾಗೆಲ್ಲ ಅತಿಯಾದಂಥ ಸ್ವಾದ ಸಿಗುತ್ತೆ. ನಮ್ಮ ಕಣ್ಣಂದೇವಂಟಿಯವರ ಆಕರ್ಷಕ ಗಿಫ್ಟ್ ಆಂಪರ್ ನಿಮಗೆ. ಥ್ಯಾಂಕ್ ಯು, ಕರ್ಕೊಂಡ್ಬಂದಿದ್ದಕ್ಕೆ. ತುಂಬ ಸಖತ್ತಾಗಿ ಹೇಳಿದ್ದಾಳೆ ನಮ್ಮ ಶಿರೀಷಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಾವು ಥ್ಯಾಂಕ್ಸ್ ಹೇಳಬೇಕು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಇವ್ರು ಹೋಗ್ತಾ ಇದ್ದಾರೆ, ಮತ್ತೆ ಇಬ್ರು ಸ್ಟೂಡೆಂಟ್ ಬರ್ತಾ ಇದ್ದಾರೆ, ಅವರು ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅಲ್ಲಿ ತನಕ ನಿಂತೊಳಿ ಒಂದು ಕಣ್ಣಂದೇವಾನ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಣ್ಣಂದೇವಾನ್ ಮಾರ್ನಿಂಗ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್ ಮತ್ತು ಕಣ್ವಾ ಮಾರ್ಟ್. ಕಣ್ವಾ ಮಾರ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಕರ್ಷಕ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಮುರಳಿ, ಫೋನ್ ಮಾಡಿದವ್ರಿಗೆಲ್ಲ ಗಿಫ್ಟ್ ವೋಚರ್ ಕೊಡ್ರಿ. ಅದ್ಭುತವಾಗಿರುವಂಥ ನಮ್ಮ ಕರ್ನಾಟಕದಾದ್ಯಂತ ಕಣ್ವಾ ಮಾರ್ಟ್ಗಳಿದೆ. ಬೇಕಾದಂಥ ಬಟ್ಟೆ ಬರೆ ತಗೊಂಬರಲಿ, ದೊಡ್ಡವರಿಂದ ಸಣ್ಣವ್ರ ತನಕ ಎಲ್ಲ ಬಟ್ಟೆಗಳು ಸಿಗುತ್ತೆ ಕಣ್ವಾ ಮಾರ್ಟಲ್ಲಿ ಅಂತ ಹೇಳಿದ್ದಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಂತರ ಬಂದಿದ್ದಾರೆ. ಫುಲ್ಲು ಕಳೆದೋಗ್ಬಿಟ್ಟಿದ್ದೀನಿ ರೀ ನಾನು. ಇದೇನಪ್ಪ, ಅಯ್ಯೋಯ್ಯೋ, ಇನ್ನೂ ಇಬ್ಬರು ಬಂದಿದ್ದಾರೆ. ಅವ್ರ ಪರಿಚಯನು ಮಾಡ್ಕೊಡ್ತೀನಿ. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ರಾಜೀವ್ ಅಂತ. ರಾಜೀವ್, ನೀವೇನು ಮಾಡ್ಕೊಂಡಿದ್ದೀರಾ? ನಾವು ಟ್ರೈನರ್ಸ್ ಮಾಡ್ತಾ ಇದ್ದೀವಿ. ನಾವು BCom ಗ್ರಾಜ್ಯುಯೇಟ್. BCom ಗ್ರಾಜ್ಯುಯೇಟು, ಈ ಟ್ರೈನಿಂಗ್ ಎಲ್ಲ ಮಾಡ್ತಾ ಇದ್ದೀರಾ? ಹೌದು. ಓಕೆ, ನಿನ್ನ ಹೆಸರು? ಪ್ರಾರ್ಥನ್. ಪ್ರಾರ್ಥನ್, ಏನೋ ಇಷ್ಟೊಂದು ಸೀರಿಯಸ್ ಆಗಿದೆಯಾ? ಏನಿಲ್ಲ. ಯಾವ ಸ್ಕೂಲಿಗೆ ಹೋಗ್ತೀಯಾ? ಆಕ್ಸ್ಫರ್ಡ್. ಎಲ್ಲಿದೆ ಮನೆ? ಜಯನಗರ 9 ಬ್ಲಾಕ್. ಓಕೆ, ಅಪ್ಪ ಅಮ್ಮನ ಹೆಸರೇನು? ಅಪ್ಪ ಪ್ರಶಾಂತ್. ಓಕೆ. ಅಮ್ಮ ಲಕ್ಷ್ಮಿ. ಅಮ್ಮ ಏನು ಮಾಡ್ತಾರೆ? ಅಮ್ಮ ಹೌಸ್ ವೈಫ್. ಅಪ್ಪ ಏನು ಮಾಡ್ತಾರೆ? ಅಪ್ಪ ಬಿಸ್ನೆಸ್. ನಕ್ಕೊಂಡು ಮಾತಾಡು, ಇಲ್ಲ ಎದ್ದೋಗ್ಬಿಡ್ತೀನಿ ನಾನು. ಸರಿ. ಓಕೆ, ನೀನು ಇದು ಕಲ್ತಿದ್ದೀನಾ? ಹ್ಞೂ. ಹೆಂಗೋ ಕಲಿಯೋದ್ಲು, ನಂಗೆ ಸ್ವಲ್ಪ ಹೇಳ್ಕೊಡ್ಬಾರ್ದಿನ ನೀನು? ಇಷ್ಟೊಂದು ಸಖತ್ತಾಗಿ ಸರ್, ಏನು ಕಲಿಸಿದ್ದೀರಾ ಮಗುಗೆ? ಇದು ಇವಾಗ ಅಡ್ವಾನ್ಸ್ ಕೋರ್ಸ್ ಮಾಡ್ತಾರೆ. ಫಸ್ಟ್ ನಾವು ಏನು ನೋಡಿದ್ದು ಅದೇ ಅವಾಗಲೇ ನೋಡಿದ್ದು ಸಣ್ಣ ಮಗುದು. ಹೌದು, ಅದು ಬೇಸಿಕ್ ಅಡ್ವಾನ್ಸ್. ಹೌದು, ಬೇಸಿಕ್ ನೋಡಿದ್ದು. ಎಷ್ಟನೇ ಕ್ಲಾಸ್ ನೀನು? 9th ಸ್ಟ್ಯಾಂಡರ್ಡ್. ಓಕೆ ಸರ್, ಅಡ್ವಾನ್ಸ್ ಕೋರ್ಸಲ್ಲಿ ಏನು ಹೇಳ್ಕೊಡ್ತೀರಾ? ಇವಾಗ ಫಸ್ಟ್ ಬೇಸಿಕಲ್ಲಿ ನಾವು ನೋಡಿದ್ದು ಕಣ್ಣು ಮುಚ್ಕೊಂಡು ಮಾಡೋದು. ಕಣ್ಣು ಮುಚ್ಕೊಂಡು ಮಾಡೋದು. ಇವಾಗ ಏನು ಕಣ್ಣು ಮುಚ್ಚಲ್ಲ. ಓಕೆ. ನಾವೊಂದು ಪೌಚ್ ತಗೋತೀವಿ. ಪೌಚ್ ಅಂದ್ರೆ ಒಂದು ಉದ್ದ ಬಟ್ಟೆ ಇರುತ್ತೆ. ಓಕೆ. ಅದರಲ್ಲಿ 4 ಕಲರ್ ಬ್ಲಾಕ್ಸ್ ಹಾಕೋತೀವಿ. ಓಕೆ. ಅದು ಯಾವ ಕಲರ್ ಬ್ಲಾಕ್ ನೀವು ಹೇಳಿದ್ರೆ ಅವ್ರು ನಿಮ್ಮ ಕೈಲಿ ಕೊಡ್ತಾರೆ. ಪರ್ಟಿಕ್ಯುಲರ್ ಕಲರ್ ಒಳಗಿಂದ ಹಿಂಗೆ ಹಾಕ್ಬಿಟ್ಟು ತೆಗೆದು ಕೊಡ್ತಾರೆ. ತಗೊಳ್ಳಿ ಬ್ಲೂ, ಹೌದು, ತಗೊಳ್ಳಿ ರೆಡ್. ಹೌದು. ಫ್ಯಾಂಟಾಸ್ಟಿಕ್. ಓಕೆ, ಈ ಥರ ಮ್ಯಾಜಿಕ್ ಅಲ್ಲ ಇದು, ಕಲ್ತಿರೋಂಥ ವಿದ್ಯೆ ಇದು. ಇದನ್ನ ಕಲ್ತ್ಕೊಂಡ್ರೆ ನಿಮ್ಮ ಜ್ಞಾಪಕ ಶಕ್ತಿ ವೃದ್ಧಿ ಆಗುತ್ತೆ, ಎಕ್ಸಾಮ್ನಲ್ಲಿ ಚೆನ್ನಾಗಿ ಬರೀಬೋದು, ಎಲ್ಲರಿಗೂ ಸ್ವಲ್ಪ ಖುಷಿ ಆಗುತ್ತೆ ಈ ಥರ ಕಲಿಬೋದಲ್ಲ ಅಂತ. ಅದಕ್ಕಿಂತ ಮೊದಲು 1 ನಿಮಿಷ ತಾಳಿ ಸರ್. ಹಲೋ. ಹಲೋ, ನಮಸ್ಕಾರಮ್ಮ. ಶುಭೋದಯ. ಶುಭೋದಯ. ಹೇಳಿಮ್ಮ, ತಮ್ಮ ಹೆಸರು ಗೊತ್ತಾಗಿಲ್ಲ? ಆಕಾಶ ನೀಲಿ. ಹಾಂ. ಈ ಧರಿಸಿರೋ ಬಟ್ಟೆ ಕೂಡ ನೀಲಿ. ಓಹೋ, ಹೇಳಿ ಮೇಡಮ್. ಅಂದ್ರೆ ನಿಮ್ಮ ಮನಸ್ಸು ಎಷ್ಟು ಸ್ವಚ್ಛ ಅಂತ ಗೊತ್ತಾಗ್ತಾ ಇದೆ. ಯಾಕೆ ಮೇಡಮ್, ಏನು ಕಾಣ್ತಾ ಇದೆಯಾ? ಓ, ನೀವು ಮನಸ್ಸಲ್ಲಿ ಒಳಗಿರೋದು ಬೇರೆ ಹೇಳ್ತಾ ಇದ್ದೀರಾ? ಇಲ್ಲಿರೋ ನೋಡ್ರೆ ತಲೆಲಿರೋದು ಹೇಳ್ತಾರೆ, ಬುಕ್ಕಲ್ಲಿರೋದು ಹೇಳ್ತಾರೆ, ಜೋಬಲ್ಲಿರೋದು ಹೇಳ್ತಾರೆ. ಇವತ್ತೇನಪ್ಪ ಎಲ್ಲ ಮ್ಯಾಜಿಕ್ ಮಾಡೋರೆ, ನೀವು ಮನಸ್ಸಲ್ಲಿರೋದೆಲ್ಲ ಹೇಳ್ತಾ ಇದ್ದೀರಾ. ಅಮ್ಮ ನಮಸ್ಕಾರ, ತಮ್ಮ ಹೆಸರು ಗೊತ್ತಾಗಿಲ್ಲ? ನಮ್ಮ ಹೆಸರು ಗೋಮತಿ ಅಂತೆ ಸರ್. ಎಲ್ಲಿಂದಮ್ಮ? ಹಾಸನಿಂದ. ಹಾಸನಿಂದ. ಓಕೆ, ಹಾಸನದಲ್ಲಿ ಎಲ್ಲಿದೆ ನಿಮ್ಮ ಮನೆ? ನಮ್ಮ ಮನೆ ಇರೋದು HS ಪ್ರಕಾಶ್ MLA ಮನೆ ಹತ್ರ. ಅಯ್ಯೋ, ಅಷ್ಟೊಂದೆಲ್ಲ ಗೊತ್ತಾಗಲ್ಲ ನಮಗೆ. ಹಾಸನದಲ್ಲಿ ಕೇಬಲ್ ಆಪರೇಟರ್ ಗೊತ್ತು, ಪ್ರಮೋದ್ ಗೊತ್ತು, ಜ್ಞಾನೇಶ್ ಗೊತ್ತು, ಗೌಡ್ರು ಗೊತ್ತು, ತುಂಬಾ ಜನ ಕೇಬಲ್ ಚಾನಲ್ ಹೇಳ್ತಾ ಇದ್ದೀರಾ? ಇಲ್ಲ, ಅವರೆಲ್ಲ ನಮ್ಮ ಫ್ರೆಂಡ್ಸ್ಗಳೇ. ಅಲ್ಲೆಲ್ಲ ಕೇಬಲ್ ಆಪರೇಟರ್ಗಳಿರೋರು ರವಿ ಅಂತಿದ್ದಾರೆ, ಇವರೆಲ್ಲ ನಮ್ಮ ಫ್ರೆಂಡ್ಸ್ಗಳೇ. ಬೇಕಾದಷ್ಟು ಜನ ಇದ್ದಾರೆ. ಅದರಲ್ಲೂ ಎಸ್ಪೆಷಲಿ ನಮ್ಮ ಪ್ರಮೋದ್, ಜ್ಞಾನೇಶ್ ಎಲ್ಲ ತುಂಬ ಆಕ್ಟಿವ್ ಆಗಿದ್ದಾರೆ. ಕೇಬಲ್ ಎಲ್ಲ ನಿಮ್ಮ ಮನೆಗೆ ಸಂಪರ್ಕ ಕೊಟ್ಟಿದ್ದಾರೆ. ಓಕೆ, ಹೇಳಿಮ್ಮ, ಏನು ಬೇಕು ನಿಮ್ಮ ಜೊತೆ? ಏನು ಮಾತಾಡ್ಬೇಕು ನೀವು? ಏನಿದೆ ಸರ್, ಅವರು ಯೋಗ ಮಾಡ್ತಾರ ಕೇಳಿದೆ. ಯೋಗನ? ಯೋಗ ಮಾಡಿದ್ರೆ ಪ್ರತಿಯೊಂದು ಬರುತ್ತೆ ಸರ್. ನಾವು ಪ್ರತಿಯೊಂದು ವಿದ್ಯೆಯನ್ನು ಕಲಿಬಹುದು. ಅಂದ್ರೆ ಇದು ಹಠ ಯೋಗ ಅಂತ. ಹಠ ಯೋಗನ ಮೇಡಮ್? ಯೋಗ ಈಗೆಲ್ಲ ಏನು ಇಲ್ಲ, ಮಣ್ಣು ಮಸಿ ಇದು. ಅಂದ್ರೆ 15 ವರ್ಷದ ಮಕ್ಕಳಿಗೆ ಈ ಥರ ಆಕ್ಟಿವೇಶನ್ ಮಾಡೋದು ಹೇಳ್ಕೊಡ್ತಾ ಇದ್ದಾರೆ. ಅದಕ್ಕೆ ಮಕ್ಳನ್ನ ಇಲ್ಲಿ ಕರ್ಸಿದೀವಿ ನಾವು. ಯೋಗ ಏನೋ ಮಾಡ್ತೀರಾ ನೀವು? ಏನು ಮಾಡಲ್ಲ. ಅವ್ರು ನೋಡಿದ್ರೆ ನಮ್ಮ ಥರ ಅವ್ರು ಯೋಗ ಮಾಡೋ ಥರ ಇದ್ದಾರಾ? ನೀವು ಒಳ್ಳೆ ಕತೆ ಹೇಳಿದ್ರಿ.
ಫಸ್ಟ್ ಹಿಂದೆ ಓಕೆ ಹಠ ಆ ಯೋಗ. ಹಠ ಯೋಗ ಮಾಡಿದ್ರೆ ಅವರು ನಾಲ್ಗೆನ ಕುಯ್ಕೊಳ್ಳೋರಂತೆ. ಓ ಇದ್ಯಾಕೋ ಜಾಸ್ತಿ ಆಯ್ತು ಮೇಡಮ್, ಸ್ವಲ್ಪ ಬೆಳಗ್ಗೆನೆ ನೀವು ನೋಡಿ ಭಾನುವಾರದ ಹೊತ್ತು ನಾಲ್ಗೆಲ್ಲ ಕುಯ್ಕೊಂಡೆ. ಇಲ್ಲ ಸರ್, ಕರೀರಿ ಸರ್, ಆ ಹುಡುಗನ ಕೈ ಕೊಡಿ ಸರ್ ಫೋನು. ಹೇಳಿ ಪ್ರಪ್ರಥಮ ಮಾತಾಡ. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಮೇಕಪ್ ಕಲ್ತೇನೆ, ನೀವು ವಿದ್ಯಾನ? ಅದು ಕ್ಲಾಸಸ್ಗೆ ಹೋಗ್ತೀನಿ. ನಿನಗೆ ಕ್ಲಾಸ್ ಇದೆಯಾ? ಹಾಂ. ಏನೋ ಹೇಳಪ್ಪ ನೀನು. ಮೇಡಮ್ ನೀವು ಅವ್ನಿಗೆ ಎದುರಿಸ್ಬಿಟ್ರೆ ಓಡೋಗ್ಬಿಡ್ತಾನೋ. ನಾನೇ ಸಿಕ್ಕಾಪಟ್ಟೆ ಎದುರಿಸ್ಬಿಟ್ಟಿದ್ದೀನಿ. ನಿಮ್ಗೆ ಏನೇನು ಪ್ರಶ್ನೆ ಕೇಳಬೇಕು ನಾನು ಕೇಳ್ಕೊಳ್ತೀನಿ. ನಿಮ್ಗೊಂದು ಬಹುಮಾನ ಬಂದಿದೆ. ಬೆಂಗಳೂರಿಗೆ ಬಂದಾಗ ಸುವರ್ಣ ಚಾನಲ್ ಆಫೀಸ್ ಇದೆ, ಇನ್ಫೆಂಟ್ರಿ ರೋಡ್ನಲ್ಲಿ, ಎಂಬೈಜಿ ಪಾಯಿಂಟಲ್ಲಿ, ಗ್ರೌಂಡ್ ಫ್ಲೋರಲ್ಲಿ ಬಂದು ಬಹುಮಾನನ ತಗೊಂಡೋಗಿ ಮೇಡಮ್. ನಾನು ನಿಮ್ಮ ಕೇಳೋ ಪ್ರಶ್ನೆಗಳನ್ನ ನಾನು ಕೇಳ್ತೀನಿ. ಡೋಂಟ್ ವರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೋಡಿ ಎಲ್ಲರಿಗೂ ಸಿಕ್ಕಾಪಟ್ಟೆ ಪ್ರಶ್ನೆ, ಏನೋ ಯೋಗ ಕಲ್ತ್ಬಿಟ್ಟಿದ್ದೀರಾ ಅಂತ. ನಮ್ಮೆಲ್ಲ ನೋಡಿದ್ರೆ ಯೋಗ ಮಾಡಂಗಿದ್ದೀವಾ? ಓಕೆ, ಹೆಂಗೆ ಕಲ್ತಾ ಇದ್ದೀನಿ ನೀನು? ಕ್ಲಾಸಸ್ಗೆ ಹೋಗ್ತೀನಿ. ಎಷ್ಟು ದಿನ ಕ್ಲಾಸ್ಗೆ ಹೋಗಿದ್ಯಾ? 18 ವೀಕ್ಸ್. 18 ವೀಕ್ಸ್ ಕಂಪ್ಲೀಟ್ ಆಯ್ತಾ ನಿಂದು? ಇನ್ನೂ ಇಲ್ಲ. ಎಷ್ಟು ವೀಕ್ಸ್ ಇದೆ ಇನ್ನು? ಇನ್ನು 2 ವೀಕ್ಸ್ ಇದೆ, 2 to 3 ವೀಕ್ಸ್. ನಕ್ಕೊಂಡು ಮಾತಾಡ. ಯಾಕೋ ನಿಂದೇನೋ ಬೆಳಗ್ಗೆನೆ ನಕ್ಕೊಂಡು ಮಾತಾಡಲ್ಲ. ಇನ್ನು ಎಷ್ಟು ವೀಕ್ಸ್ ಇದೆ? 2 to 3 ವೀಕ್ಸ್ ಇದೆ ಇನ್ನು. ಓಕೆ, ಅಷ್ಟೊಳಗೆ ಇಷ್ಟೊಂದು ಕಲ್ತ್ಬಿಟ್ಟಿದ್ಯಾ? ಇದು ಕಲ್ತಿರಿಂದ ನಿಮಗೆ ಸ್ಕೂಲಲ್ಲಿ ಏನಾದ್ರು ಉಪಯೋಗ ಆಗ್ತಾ ಇದೆಯಾ? ಏನು ಉಪಯೋಗ ಆಗ್ತದೆ? ಎಜುಕೇಷನ್, ಮೆಮೊರಿ ಪವರು. ಓಕೆ, ಒಂದು ಸರಿ ಟೀಚರ್ ಹೇಳಿದ್ರೆ ಅರ್ಥ ಆಗ್ಬಿಡ್ತಾ ನಿಮಗೆ? ಸರ್ ಓಕೆ, ಪ್ರಾರ್ಥನಾ, ಥ್ಯಾಂಕ್ ಯು. ಇವಾಗ ಇವನಿಗೆ ನೀವು ಬೇರೆ ಹೇಳ್ಕೊಡ್ತೀರಾ, ಸ್ಕೂಲ್ನಲ್ಲಿ ಬೇರೆ ಟೀಚರ್ ಹೇಳ್ಕೊಡ್ತಾರೆ, ಅಲ್ಲೇ ಟೆನ್ಷನು, ಬೇರೆ ಟ್ಯೂಷನ್ ಬೇರೆ ಹೋಗ್ತಾನೆ. ಟ್ಯೂಷನ್ ಹೋಗ್ತಿಲ್ವೇನಾ? ಯಾವುದಂತ ಕಲಿತಾನೆ? ಟೆನ್ಷನ್ ಆಗಲ್ವಾ? ಇಲ್ಲ, ಏನು ಟೆನ್ಷನ್ ಆಗಲ್ಲ. ಇದು ಬರೀ ಏನು ನಾವು ಮಾಡೋದು, ಸ್ಮಾಲ್ ಎಕ್ಸಸೈಸ್ ಕೊಡ್ತೀವಿ ಬ್ರೈನ್ಗೆ. ಈ ಎಕ್ಸಸೈಸ್ ಮಾಡ್ತಾ ಮಾಡ್ತಾ ಅವರು ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಮೆಮೊರಿ ಪವರ್ ಶಾರ್ಪ್ ಆಗುತ್ತೆ, ಗ್ರಾಸ್ಪಿಂಗ್ ಕೆಪಬಿಲಿಟಿ ಶಾರ್ಪ್ ಆಗುತ್ತೆ. ಅದು ಬೇಕು ನಮಗೆ ಇಂಪಾರ್ಟೆಂಟು. ಏನು ನಾವು ಮಾಡೋದು ಬರೀ ಒಂದು ಸ್ಮಾಲ್ ಎಕ್ಸಸೈಸ್ ಟು ದ ಬ್ರೈನ್. ಏನು ಎಕ್ಸಸೈಸ್ ಮಾಡ್ತೀರಿ? ಎಕ್ಸಾಂಪಲ್ ಬ್ರೈನ್ ಜಿಮ್ ಎಕ್ಸಸೈಸಸ್, ಐಬಾಲ್ ಎಕ್ಸಸೈಸಸ್ ಇರುತ್ತೆ. ಏನೋ ಕೈ ಕಾಲು ಎಕ್ಸಸೈಸ್ ಓಕೆ, ಬ್ರೈನ್ ಎಕ್ಸಸೈಸ್ ಹೆಂಗೆ ಸ್ಟಾರ್ಟ್ ಮಾಡೋದು? ಇದೆ ಬ್ರೈನ್ ಜಿಮ್. ಹೌದು ಇದೆ. ಬನ್ನಿ, ನಾವು ನಮ್ಮ ಕ್ಲಾಸಿಗೆ ಬನ್ನಿ, ನಾವು ಹೇಳ್ಕೊಟ್ಟು ತೋರಿಸ್ತೀವಿ ಎಲ್ಲ. ಹೌದಾ? ಓಕೆ. ಇವಾಗ ನಿಮ್ಮ ಹುಡುಗನ ಕೈಲಿ ಮಾಡಿಸ್ಬೇಕಲ್ಲ? ಬನ್ನಿ ಮಾಡಿಸೋಣ. ಎಸ್, ಸ್ಟಾರ್ಟ್. ಟೈಮೇ ಇಲ್ಲ ಸರ್ ನಮಗೆ, ಬೆಳಗ್ಗೆ ಹೊತ್ತು. ತೋರಿಸಿ ಸರ್, ಏನಿದು? ಇದು ಬಟ್ಟೆ ಇದೆ. ಓಕೆ, ಬಟ್ಟೆ ಇದೆ. ಬಟ್ಟೆ ಒಳಗಡೆ ನೀವು ಎಲ್ಲ ಕಲರ್ಸ್ ಹಾಕೊಳ್ಳಿ. ಬಟ್ಟೆ ಇದೆ, ಇದೊಂದು ಬ್ಯಾಗು, ಒಂದು ಪೌಚ್ ಥರ ಹೇಳ್ತೀವಿ. ನಿಕ್ಕರ್ ಥರ ಕಾಣ್ತಾ ಇದೆ ಇದು. ಪೌಚ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಓಕೆ, ಇದು ಒಳಗಡೆ ಎಲ್ಲ ಹಾಕೊಳ್ಳಿ ಕಲರ್ಸ್. ನೋಡಿ, ಹಾಕ್ಲಾ? ಹಾಕಿ, ಎಲ್ಲ ಹಾಕಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ. ಓಕೆ, ಕುಲ್ಜಾ ಸಿಮ್. ಓಕೆ, ಇವಾಗ ನಿಮಗೆ ಕೈಲಿ ಕೊಡಿದು ಬಟ್ಟೆ. ಓಕೆ, ತಗೋರು. ನಿಮಗೆ ಯಾವ ಕಲರ್ ಬೇಕು ಹೇಳಿ, ಅವನು ನಿಮ್ಮ ಕೈಲಿ ಕೊಡ್ತಾನೆ. ಸರಿಯಾಗಿರತ್ತೆ. ಯಾಕೋ ಉಷ್ತಾ ಇದೆಯಾ? ಹೊಡಿಬೇಡ ಕಣ ನನಗೆ. ಯಾಕೋ ಗೊತ್ತಾಗಕ್ಕೆ ಬೇಗ. ಅದು ಅವನು. ಹೌದಾ? ಸರಿ, ಕೊಡದೇ ಇರೋ, ಆಮೇಲೆ ನಾನು ಬಿಸಿ ಮಾಡ್ಕೊಳ್ತೀನಿ. ಓಕೆ, ರೆಡಿ, 1 2 3 ಕೊಡ. ರೆಡ್ ಕಲರ್ ಕೊಡ. ಆಯಿತು. ರೆಡ್ ಕಲರ್. 1 ಮಿನಿಟ್ ಬೇಕು. ಇರ್ಲಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಕಾರ್ಯಕ್ರಮ ಕಣ್ಣದೇವನ್ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮ, ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್ ಮತ್ತು ಕಣ್ವಾ ಮಾರ್ಟ್ ಕಾರ್ಯಕ್ರಮದಲ್ಲಿ ಹುಡುಗರುಗಳನ್ನ ಕರೆಸಿದ್ವಿ, ವಿದ್ಯಾರ್ಥಿಗಳನ್ನ ಕರೆಸಿದ್ವಿ, ಸ್ಟೂಡೆಂಟ್ಗಳನ್ನ ಕರೆಸಿದ್ವಿ. ಅವರು ಮ್ಯಾಜಿಕ್ ಕಲ್ತಿಲ್ಲ, ಜ್ಞಾನನ ವೃದ್ಧಿ ಮಾಡ್ಕೊಳ್ಳೋಕ್ಕೆ, ಜ್ಞಾಪಕಶಕ್ತಿನ ಜಾಸ್ತಿ ಮಾಡ್ಕೊಳ್ಳೋಂಥ ವಿದ್ಯೆ ಕಲ್ತಿದ್ದಾರೆ. ಈಗ ನಾನು ಒಂದು ರೆಡ್ ಕಲರ್ ಹೇಳಿದ್ದೀನಿ, ಒಂದು ಕವರ್ ಒಳಗಡೆ ಒಂದು ಬ್ಯಾಗನ್ನು ಹಾಕಿ ಕೊಟ್ಬಿಟ್ಟಿದ್ದೀನಿ ಕಲರ್ನ. ನಾನು ಹೇಳಿರೋ ಕಲರ್ನ ಎತ್ಕೊಡ್ಬೇಕು. ನೋಡಿದೆ. ಓಕೆ, ಎತ್ತುತ್ತಾರು. ಬೇಗ ಎಷ್ಟೊತ್ತಾಗುತ್ತೆ? ಇನ್ನ 1 ನಿಮಿಷ ಬೇಕಾ? ಆಯ್ತಾ? ಹೆಂಗೋ ಎತ್ತುತ್ತಿದ್ಯಾ ನೀನು? ಹಿಂಗೆ ಬೇರೆ ಉಸ್ತಾ ಇದೆಯಾ? ಹೇಗಿತ್ತು? ಫೋನ್ ಕಾಲ್ ಬೇರೆ ಕಾಯ್ತಾ ಇದೆ ನನಗೆ. ರೆಡಿ? ಹಲೋ ಸರ್, ನಮಸ್ತೆ ಸರ್. ಅಮ್ಮ ನಮಸ್ಕಾರ. ಹೇಳಿಮ್ಮ, ತಮ್ಮ ಹೆಸರು ಗೊತ್ತಾಗಿಲ್ಲಮ್ಮ? ನಾ ಶಕುಂತಲಾ ಅಂತ ಸರ್, ಇಲ್ಲಿ ಮೈಸೂರು ಬೋಗಾದಿಯಿಂದ ಮಾತಾಡ್ತಾ ಇದ್ದೀನಿ. ಬೋಗಾದಿಯಿಂದ ಶಕುಂತಲಾ ಅವರೇ, ನೋಡ್ತಾ ಇದ್ದೀರಾ ಟಿವಿನ? ಹಾ, ನೋಡ್ತಾ ಇದ್ದೀನಿ ಸರ್. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮಕ್ಕಳಿಗೆ ಏನೋ ಒಂಥರ ಎಫೆಕ್ಟ್ ಚೆನ್ನಾಗಿದೆ ಅಂತ ಅನ್ಸ್ತಾ ಇದೆ, ಅದಕ್ಕೆ ನಾನು ಕಾಲ್ ಮಾಡಿದೆ. ಎಸ್ ಅಮ್ಮ. ನೋಡಿ, ಎಷ್ಟು ಜನ ಮಕ್ಕಳು ನಿಮ್ಗೆ? ನನ್ಗೆ 2 ಇದ್ದಾರೆ ಸರ್. ಒಬ್ಳು BCom ಫೈನಲ್ ಇಯರ್ ಓದ್ತಿದ್ದಾಳೆ. ಓಕೆ. ಒಬ್ಬ ಮಗ ಈ ಸಲ ಫಸ್ಟ್ PUC ಓದ್ತಾ ಇದ್ದಾನೆ. ಮಕ್ಕಳೆಲ್ಲ ಟಿವಿ ನೋಡ್ತಾ ಇದ್ದಾರಾ? ಹಾ, ನೋಡ್ತಾ ಇದ್ದಾರೆ ಸರ್. ಮಕ್ಕಳೆಲ್ಲ ಟಿವಿ ತೋರಿಸಿ ಅಂತ ಹೇಳೋ ಕಾರ್ಯಕ್ರಮ ಇದು ಒಂದೇ ನೋಡಿ ನಾವು. ಹೌದು ಸರ್, ನಾವು ಈ ಪ್ರೋಗ್ರಾಮ್ ಮಿಸ್ ಮಾಡದೆ ನೋಡ್ತೀವಿ. ನೆನ್ನೆ ಯಾರೋ ಇದನ್ನ ತೋರಿಸಿದ್ರಲ್ಲ, ಇದು ಇಂಪ್ರೂವ್ ಮಾಡಕ್ಕೆ ಅಂತ ಅಂದ್ಬಿಟ್ಟು, ಮೆಮೊರಿ ಪವರ್ ಇಂಪ್ರೂವ್ ಮಾಡೋದು ಅಂದ್ಬಿಟ್ಟು, ಅದನ್ನು ನೋಡಿದ್ವಿ. ಆದ್ರೆ ನೆನ್ನೆ ನಂಗೆ ಕಾಲ್ ಸಿಕ್ಲಿಲ್ಲ. ಓಕೆ, ಯಾಕಂದ್ರೆ ತುಂಬಾ ಜನ ಎಕ್ಸಾಮ್ ಬರ್ತಾ ಇದೆ ಮೇಡಮ್. ಮಕ್ಳಿಗೆ ತುಂಬಾ ಇಂಪಾರ್ಟೆಂಟ್, ಭವಿಷ್ಯ ತುಂಬಾ ಇಂಪಾರ್ಟೆಂಟ್. ಕೆಲ್ಸಕ್ಕೆ ಪಡೆದಿರೋ ಜ್ಯೋತಿಷ್ಯ ನೋಡ್ಕೊಂಡು ಏನ್ ಮಾಡ್ತೀರಾ? ಮಕ್ಕಳ ಭವಿಷ್ಯ ರೂಪಿಸ್ಕೊಳ್ಳಿ ನಾವು ಹೇಳ್ತಾ ಇದೀವಿ. ಕರೆಕ್ಟ್ ಸರ್. ಅಲ್ವಾ ಮೇಡಮ್? ನನ್ನ ಮಗ ಫಸ್ಟ್ PUC ಓದ್ತಾ ಇದ್ದಾನೆ ಸರ್. ಅವ್ನಿಗೇನಾದ್ರು ಈ ಕ್ಲಾಸ್ ಇಂಪ್ರೂವ್ ಆಗುತ್ತಾ, ಮಾಡ್ತಾರಾ ಅಂತ. ಹಂಗೆ ತಳಿ ರೆಡ್ ಕಲರ್. ಐ ಫ್ಯಾಂಟಾಸ್ಟಿಕ್ ಮ್ಯಾನ್. ಹೆಂಗ ಕೈ ಉಚ್ಕೊಂಡು ತೆಗ್ದೆ ನೀನು? ಅಲ್ಲಿ ಬೇರೆ ಟಿವಿ ಮೈಸೂರಿಂದ ಬೇರೆ ನೋಡ್ತಾ ಇದಾರೆ. ಹೆಂಗ್ ತೆಗ್ದ್ಯಾ? ಹಂಗೆ
ಹೆಂಗೆ ಹೇಳ ನಂಗೆ ಸ್ವಲ್ಪ ಮ್ಯಾಜಿಕ್ ಹೇಳ್ಕೊಡ. ಸೆನ್ಸಾರ್ ಗನ್ಸಿಂದ. ಯಾವ ಸೆನ್ಸಾರ್ ಗನ್ನಪ್ಪ? ಗನ್ನು ಇಲ್ಲ, ಶೂಟ್ ಮಾಡಕ್ಕೆ ಅಲ್ಲಿ ಏನೂ ಇಲ್ಲ ಕೈನಲ್ಲಿ. ಸೈನ್ಸ್ ಆರ್ಗನ್ಸ್ ಹೇಳ್ತಾ ಇದ್ದಾನೆ, ಗನ್ ಇಲ್ಲ, ಸೈನ್ಸ್. ಅಯ್ಯೋ ಉಜ್ಬಿಟ್ಟು ತೆಗೆದ್ಬಿಟ್ಟ ನೀನು. ಮೇಡಮ್ ಮೈಸೂರವ್ರೆ ನೋಡಿದ್ರಾ? ಹೇಳಿ ಸರ್. ನೋಡಿದ್ರಾ? ಅವ್ರಿಗೆ ರೆಡ್ ಕಲರ್ ತೆಗಿಯಕ್ಕೆ ಹೇಳಿದ್ದೆ, ಒಳಗೆ 4 ಕಲರ್ ಹಾಕಿದ್ವಿ ನಾವು. ಅವನೇನೋ ಕೈ ಉಜ್ಕೊಂಡ, ನಾನೆಲ್ಲ ಬಾರ್ಸ್ಕಿಸ್ಬಿಡ್ತೀನಿ ಅನ್ಕೊಂಡಿದ್ದೆ. ಒಳಗೆ ಕೈ ಹಾಕಿ ಯಾವ ಕಲರ್ ಬೇಕೋ ಆ ಕಲರ್ನ ತಗೊಂಡಿದ್ದೆ ನೋಡಿ. ಅದೇ ಸರ್, ಅದು ಯಾವ ತರ ಅಂತ ಎಫೆಕ್ಟ್ ಗೊತ್ತಾಗ್ತಾ ಇಲ್ಲ. ಅದೇ ಅದಕ್ಕೆ ನಮ್ಗೆ ಇದೆಲ್ಲ ಗೊತ್ತಾಗದೆ ಅವ್ರು ನಿಲ್ಕೊಂಡು ಮ್ಯಾಜಿಕ್ ಅಲ್ಲ ಅನ್ಸುತ್ತೆ ಇದು. ನೋ ಮ್ಯಾಜಿಕ್, ನಥಿಂಗ್ ಮೇಡಮ್. ನೋ ಸ್ಟೂಡೆಂಟ್ಸ್ ಇವರು ಕಲಿತಾ ಇದ್ದಾರೆ. 18 ತಿಂಗಳ ಕೋರ್ಸ್ ಇದು. ಈ ಕೋರ್ಸಲ್ಲಿ ಇದನ್ನ ಹೇಳ್ಕೊಡ್ತಾರೆ ಮೇಡಮ್. ನಮ್ಗೆ ಆಶ್ಚರ್ಯ ಆದ್ಮೇಲೆ ನಾವು ಕರ್ಸ್ಕೊಂಡಿದ್ದು, ಸುಮ್ಮನೆ ಏನು ಕರ್ಸ್ಕೊಳ್ಳಲ್ಲ. ಫೋನ್ ನಂಬರ್, ಕಾಂಟ್ಯಾಕ್ಟ್ ನಂಬರ್, ಅಥವಾ ಇಲ್ಲ ಮೈಸೂರಲ್ಲಿ ಏನಾದ್ರು ಕ್ಲಾಸ್ ಮಾಡ್ತಾ ಇದಾರಾ, ಇಲ್ಲ ಬ್ಯಾಂಗ್ಳೂರಲ್ಲೇನಾ ಏನು ಅಂತ ವಿಷಯ ಕೇಳಿ. ಇವ್ರದ್ದು ವೆಬ್ಸೈಟ್ ಇದೆ ಮೇಡಮ್, ವೆಬ್ಸೈಟಲ್ಲಿ ಹೋಗಿ ಡೈರೆಕ್ಟಾಗಿ ನೀವು ತಿಳ್ಕೊಬೋದು. ಮಕ್ಕಳಿಗೆಲ್ಲ ತುಂಬಾ ಅನುಕೂಲ ಆಗುತ್ತೆ. ಅನುಕೂಲ ಆಗೋ ಪ್ರೋಗ್ರಾಮ್ ಮಾಡ್ತಾ ಇರೋದೇ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮ. ಮತ್ತೆ ಇದು ಈ ಕಾಲೇಜ್ಗೆ ಹೋಗ್ತಾ ಇರೋ ಮಕ್ಕಳಿಗೆ ಇದು ಯೂಸ್ ಆಗುತ್ತಾ ಅಂತ? ಯಾಕಂದ್ರೆ ಫಸ್ಟ್ PUC ಓದ್ತಾ ಇದ್ದಾನೆ, ಮತ್ತೆ ಸೆಕೆಂಡ್ PUCಗೆ ಬರ್ತಾನಲ್ವಾ, ಅವಾಗ ಏನಾದ್ರು ಎಫೆಕ್ಟ್ ಆಗುತ್ತಾ ಇದು ಅಂತ ಅಂದ್ಬಿಟ್ಟು ಓದೋದಕ್ಕೆ ಟೈಮು ಅದು ಇದು ಅಂತ. ಹೇಳಿ ಸರ್. ನಿಮ್ಮ ಮಕ್ಕಳು ಫಸ್ಟ್ PUC ಸೆಕೆಂಡ್ PUC ಇದ್ರೆ ಅದು ಅಡಲ್ಟ್ಸ್ ಪ್ರೋಗ್ರಾಮ್ ಬೇರೆ ಸೆಪ್ರೇಟ್ ಆಗಿದೆ. ಅದು ಬೇಕಾದ್ರೆ ಜಾಯಿನ್ ಮಾಡ್ಬೋದು ನಿಮ್ಮ ಮಕ್ಕಳು. ಅದು ಏಜ್ ಗ್ರೂಪ್ ಫ್ರಮ್ 19 years to up to 60 years. ಅದರಲ್ಲಿ ನಾವು ಬೇರೆ ಗ್ರೂಪ್ ಇದೆ ಸರ್ ನಿಮ್ಮ ಹತ್ರ? ಹೌದು, ನೀವು ಬರ್ಬೋದು, ದೊಡ್ಡವರು ಬರ್ಬೋದು. 60 years ವರೆಗೂ ಮಾಡ್ತೀವಿ. ದೊಡ್ಡವ್ರಿಗೆ ಏನು ಮ್ಯಾಜಿಕ್ ಹೇಳ್ಕೊಡ್ತೀರಾ? ಮ್ಯಾಜಿಕ್ ಇಲ್ಲ, ಯಜಮಾನ್ರಿಗೆ ಮ್ಯಾಜಿಕ್ ಮಾಡೋದು ಹೇಳಿ, ಮಾಯ ಮಾಡೋದು ಹೇಳ್ಕೊಡ್ತೀರಾ? ಇಲ್ಲ, ಏನಿಲ್ಲ. ಏನು ಮ್ಯಾಜಿಕ್ ಏನಿಲ್ಲ. ದೊಡ್ಡವ್ರಿಗೆ ಪ್ರೋಗ್ರಾಮೇ ಬೇರೆ, ಬರೀ 2 days ಪ್ರೋಗ್ರಾಮು. ಅದರಲ್ಲಿ ನಾವು ಸ್ಟ್ರೆಸ್ ರಿಲೀಸ್ ಮಾಡ್ತೀವಿ, ಮತ್ತೆ ಎನರ್ಜಿ ಲೆವೆಲ್ ಬೂಸ್ಟಪ್ ಮಾಡ್ತೀವಿ ಬಾಡಿಯಲ್ಲಿ. ಅದು ವೆರಿ ಇಂಪಾರ್ಟೆಂಟ್. ಮತ್ತೆ ನಿಮ್ಮ ರೈಟ್ ಬ್ರೈನ್ 5 senses ನಾಲೆಜ್ ಕೊಡ್ತೀವಿ, ಪ್ಲಸ್ ಫೋಟೋಗ್ರಾಫಿಕ್ ಮೆಮರಿ ಟ್ರೈನಿಂಗ್ ಮಾಡಿಸ್ತೀವಿ. ಓಕೆ ಮೇಡಮ್, ಬೇಕಾದಷ್ಟು ಹೇಳ್ತಾ ಇದ್ರೆ ತಿಳ್ಕೊಂಡ. ಥ್ಯಾಂಕ್ ಯು ಮೇಡಮ್, ಮೈಸೂರಿಂದ ಫೋನ್ ಮಾಡಿದ್ದೀರಾ. ಥ್ಯಾಂಕ್ ಯು. ಮಕ್ಕಳಿಗೆಲ್ಲ ನೋಡೋಕೆ ಹೇಳಿ ಕಾರ್ಯಕ್ರಮನ, ಮಕ್ಕಳಿಗೋಸ್ಕರನೇ ಮಾಡ್ತಾರಂಥ ಕಾರ್ಯಕ್ರಮ ಇದು. ಥ್ಯಾಂಕ್ ಯು ಸರ್. ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಬೇಕು. ಬೇರೆ ಕಲರ್ ಬೇಕಾ? ಈಗ 4 ಕಲರಲ್ಲಿ ಮಾತ್ರ ತೆಗಿತೀಯ, ಒಂದು 20 ಕಲರ್ ಹಾಕಿದ್ರು ತೆಗಿತೀಯ ನೀನು? ಹೌದು, ಯಾವ ಕಲರ್ ಹಾಕಿ ತೆಗಿತೀಯಾ? ಹೌದು. ಓಕೆ, ಅದನ್ನ ಹೇಳ್ತೀನಿ. ಕೊಡಿ, ಇನ್ನೂ ಸರಿ ತೋರಿಸ್ಬಿಡು. ಒಂದ್ಸರಿ ತಗೊಳ್ಳಿ. ಹೌದಾ? ಓಕೆ 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 ಓಕೆ. ಇನ್ನೊಂದು ಕಲರ್ನ ತೆಗಿಬೇಕು, ಗ್ಯಾರಂಟಿ. ಒಂದು ತೆಗಿದೋ ಇನ್ನೊಂದು ತೆಗಿಯೋಕ್ಕಾಗಲ್ವಾ? ತೆಗಿತಾನೆ. ಇರೊಳಗಿರೋಂಥ ಬ್ಲೂ ಕಲರ್ನ ತೆಗಿಬೇಕು. ಬ್ಲೂ ಕಲರ್ನ ತೆಗಿ. ಅದಕ್ಕಿಂತ ಮೊದಲು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಬಂದಿದ್ದಾನೆ. ಅವನು ಸ್ಪೆಷಲ್ನ ತೋರಿಸಿದ್ದಾನೆ. ಅವನಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದರ ಪ್ರಯುಕ್ತ ಸುವರ್ಣ ಚಾನಲ್ ಅವರು ಒಂದು ಬ್ಯಾಗನ್ನು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಪ್ರಾರ್ಥನ್. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತೀಯಾ, ನಕ್ಕೊಂಡು ಮಾತಾಡಲ್ಲ ಏನೋ ನೀನು. ಓಕೆ, ಪ್ರಾರ್ಥನ ಕಳಿಸ್ಬಿಟ್ಟು ಇನ್ನೊಬ್ಬರನ್ನ ಕರ್ಕೊಂಡ್ಬರ್ತೀನಿ. ಅಲ್ಲಿ ತನಕ ನೀವು ತೊಗೊಳ್ಳಿ ಒಂದು ಕಣದೇವನ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಣದೇವನ್ ಮನ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್ ಮತ್ತು ಖಂಡ್ವಾ ಮಾಲ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮ ವಿಶೇಷವಾದಂಥ ಕಾರ್ಯಕ್ರಮ, ಮಕ್ಕಳ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸುವಂಥ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್ ನಮಸ್ಕಾರ. ಮತ್ತೆ ಅಯ್ಯೋ, ನೀವು ಹೋದ್ರ ಅನ್ಕೊಂಡೆ ಮತ್ತೆ ಹುಡುಗಿ ಕರ್ಕೊಂಡ್ಬಿಟ್ಟಿದ್ದೀರಾ. ಏನು ಪುಟ್ಟ ನಿನ್ನ ಹೆಸರು? ಅನಘ. ಓಕೆ ಅನಘ, ನೀನು ಕಲ್ತಿದ್ಯಾ ಇದನ್ನ? ನಿಂಗೂ ಮ್ಯಾಜಿಕ್ ಮಾಡಕ್ ಬರುತ್ತಾ? ಮ್ಯಾಜಿಕ್ ಇದು ಅಲ್ಲ, ಏನಿದು? ಮಿಡ್ ಬ್ರೈನ್ ಮಾಸ್ಟರ್ಸ್. ಓಕೆ, ಮಿಡ್ ಬ್ರೈನ್ ಮಾಸ್ಟರು ಮುರಳಿ ಅವರೇ. ಇದು ಮ್ಯಾಜಿಕ್ ಅಲ್ಲ. ನೀವು ಅವಲೇ 18 ತಿಂಗಳು ಅಂತ ಇರಿ. 18 ತಿಂಗಳಲ್ಲ, 18 ವಾರಗಳಲ್ಲಿ ಇದನ್ನ ಕಲ್ತ್ಕೋಬಹುದು. ಮ್ಯಾಕ್ಸಿಮಮ್ 4 ತಿಂಗಳೊಳಗೆ ಸಿಕ್ಕಾಪಡೆ ಸಖತ್ತಾಗಿ ಕಲಿಬೋದು ಅಂತ ಇದ್ದಾರೆ. ಈ ಮಕ್ಳಿಗೆ ಇಷ್ಟೊಂದು ಟೆನ್ಷನ್ ಕೊಟ್ರೆ, ಸಣ್ಣ ಮಕ್ಕಳೆಲ್ಲ ಕರ್ಕೊಂಡು ನೋಡಿದಿರಾ ಪಾಪ, ನಮಗೆ ಟೆನ್ಷನ್ ಅಪ್ಪ. ಏನು ಟೆನ್ಷನ್ ಇಲ್ಲ. ಏನು ಮಾಡ್ತಾಳೆ ಮಗಳು ಇವಳು ಅನಗ? ಇವರು ಇವಾಗ ಒಂದು ಬುಕ್ ಕೊಡ್ತೀವಿ, ಅವರು ಬುಕ್ ಓದಿಲ್ಲ ಲೈಫಲ್ಲಿ. ಓಕೆ, ಬರೀ ಬುಕ್ ತೊಗೊಂಡ್ಬಿಟ್ಟು ಬರೀ ಫ್ಲಿಪ್ ಮಾಡ್ತಾರೆ. ಫ್ಲಿಪ್ ಮಾಡ್ಕೊಂಡು ನಿಮ್ಮ ಸ್ಟೋರಿ ಹೇಳ್ತಾರೆ ಆ ಬುಕ್ ಬಗ್ಗೆ. ರೋಬೋ ಥರ ಡ್ರಾಬ್. ಅದೊಂದು ದೊಡ್ಡ ಬುಕ್ ಹಿಂಗೆ ನೋಡ್ಬಿಟ್ಟು ಅದೇ ಥರ ಮಾಡ್ಕೊಂಡು. ಹೌದು, ಮಾಡ್ತೀಯಾ? ಗ್ಯಾರಂಟಿ. ಅಂದ್ರೆ ಸ್ಕೂಲ್ ಬುಕ್ ಎಲ್ಲ ಬೇಗ ಓದ್ಬಿಡ್ತೀಯಾ ನೀನು? ಹೌದು. ಈಗ ಅಂದ್ಬಿಟ್ರೆ ಓದ್ಕೊಂಡ್ಬಿಡ್ತೀಯಾ? ಅಯ್ಯೋ ಹೆಂಗಪ್ಪ ಇದೆಲ್ಲ ನೀವೇ. ಅಂದ್ರೆ ನಿಮ್ಮಮ್ಮ ನಿಂಗೇನು ಓದ್ಸೋದೇ ಇಲ್ಲ, ನಿಮ್ಮ ಅಪ್ಪನೂ ಓದ್ಸಲ್ಲ. ಬುಕ್ನ ತಗೊಂಡು ಒಂದ್ಸರಿ ಈಗ ಅನ್ನೋದು ಎಷ್ಟು ನಿಮಿಷಕ್ಕೆ ಓದ್ತೀಯ ಒಂದು ಬುಕ್ನ? ದಪ್ಪ ಬುಕ್ 7 minutes. 7 minutes. ಅಂದ್ರೆ ಇವಾಗ ಯಾರೋ ಒಂದು ಪುಸ್ತಕದಲ್ಲಿ ಬರೀತಾ ಇರ್ತಾರೆ ಇನ್ನೊಬ್ರು ಆನ್ಸರ್ ಪೇಪರ್ನ. ಅವ್ರ ಆನ್ಸರ್ ಪೇಪರ್ ನೋಡ್ಬಿಟ್ರೆ ನಿಂಗೆ ಗೊತ್ತಾಗುತ್ತಾ? ಆ ಥರ ಗೊತ್ತಾಗಲ್ಲ ಸರ್, ಸುಮ್ಮನೆ ನಾವೆಲ್ಲ ಇಲ್ಲ, ಆ ಥರ ಏನು ಗೊತ್ತಾಗಲ್ಲ. ಅದು ಇಂಪಾರ್ಟೆಂಟ್ ಏನಂದ್ರೆ ನಮಗೆ ವರ್ಡಿಂಗ್ಸ್ ಇಂಪಾರ್ಟೆಂಟ್ ಇಲ್ಲ, ಅದು ಕಾಂಟೆಂಟ್, ಅದು ಸ್ಟೋರಿ ಏನು ಬಗ್ಗೆ ಹೇಳ್ತಾರೆ ಅದು ಇಂಪಾರ್ಟೆಂಟು. ಓಕೆ, ಅವ್ರ ಗ್ರಾಮರ್ ಅವರು ಓನಾಗಿ ಕ್ರಿಯೇಟ್ ಮಾಡ್ಬೋದು. ಗ್ರಾಮರ್ ಇಸ್ ನಾಟ್ ಇಂಪಾರ್ಟೆಂಟ್. ಓಕೆ, ದ ಮಾರಲ್ ಆಫ್ ದ ಸ್ಟೋರಿ ಅಂಡ್ ದ ಕಾಂಟೆಂಟ್ ಇಸ್ ಇಂಪಾರ್ಟೆಂಟ್. ಮಾರಿ ಬಿಸ್ಕೆಟ್ ತಿಂತೀಯಾ? ಬೇಡ. ಪರವಾಗಿಲ್ಲ, ತಿನ್ನೊಂದು. ಬೇಡ. ತಗೊಳ. ಓಕೆ ಸರ್, ನೀವೊಂದು ಮಾರಿ ಬಿಸ್ಕೆಟ್ ತಿಂತಾರೆ. ಥ್ಯಾಂಕ್ ಯು. ಹೆಂಗೆ ವರ್ಕ್ ಆಗುತ್ತೆ ಸೈಂಟಿಫಿಕ್ ಆಗಿ ನಂಗೆ ಹೇಳಿ ಸರ್, ನಂಗೆ ಯಾಕೋ ಸಿಕ್ಕಾಪಟ್ಟೆ ಕನ್ಫ್ಯೂಷನ್. ಓಕೆ, ಸೈಂಟಿಫಿಕ್ ಬಗ್ಗೆ ಯಾವ ಥರ ಅಂತಂದರೆ, ನಮ್ಮ ಬ್ರೈನಲ್ಲಿ ಪೆನ್ನಿಲ್ ಗ್ಲ್ಯಾಂಡ್ ಅಂತ ಇರುತ್ತೆ, ಅದು ಹಾರ್ಮೋನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದು ಸೆರೋಟೋನಿನ್ ಮೆಲಟೋನಿನ್ ಹಾರ್ಮೋನ್ಸು. ಸೆರೋಟೋನಿನ್ ಹಾರ್ಮೋನ್ಸ್ನ
ಒನ್ ಆಫ್ ದ ಸೆಲ್ಸ್ ಓಪನ್ ಮಾಡಿಬಿಟ್ಟು ಆ ಮೆಸೇಜ್ ಕಳಿಸುತ್ತೆ. ಈ ಮೆಸೇಜು ಒನ್ ಸೆಲ್ ಆಫ್ಟರ್ ದಿ ಅದರ್ ಪಾಸ್ ಮಾಡಿಬಿಟ್ಟು ಆ ಬ್ರೈನ್ಗೆ ಇನ್ಫಾರ್ಮೇಷನ್ ಕೊಡೋದು. ಓಕೆ, ದಿಸ್ ಇಸ್ ದ ಇಂಟರ್ನಲ್ ಸೈಂಟಿಫಿಕ್ ಎವಿಡೆನ್ಸ್ ಪ್ರೂವನ್. ಅಂದರೆ ಡಾಕ್ಟರ್ಗಳು ಹೇಳಿದಾರಾ? ಹೇಳಿದ್ದಾರೆ, ಇದು ರಿಪೋರ್ಟ್ಸ್ ಇದೆ, ಬೇಕಾದ್ರೆ ನೀವು ಓದ್ಬೋದು. ಇಲ್ಲೆಲ್ಲ ಡಾಕ್ಟರ್ಸ್ ಎಲ್ಲ ಬರ್ಕೊಂಡಿದ್ದಾರೆ ಅವ್ರವ್ರ ರಿಪೋರ್ಟ್ಸು. ನಾವು ಕೊರಿಯಾ ಇನ್ಸ್ಟಿಟ್ಯೂಟ್ ಆಫ್ ಬ್ರೈನ್ ಸೈನ್ಸ್ ಥ್ಯಾಂಕ್ ಯು ಮಾಡ್ತೀವಿ, ಅವರೆಲ್ಲ ರಿಸರ್ಚ್ ರಿಪೋರ್ಟ್ಸ್ ಕೊಟ್ಟಿದ್ದಾರೆ. ದಟ್ ಈಸ್ ನಂಬರ್ 1 ಇನ್ ದ ರಿಸರ್ಚ್ ಡಿಪಾರ್ಟ್ಮೆಂಟ್ ಫಾರ್ ಬ್ರೈನ್. ಓಕೆ 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 ಇವಾಗ ಇಲ್ಲಿ ನನ್ನ ಹತ್ರ ಒಂದು 3-4 ಬುಕ್ ಇದೆ, ಯಾವುದಾದೋ ಬುಕ್ಗಳಿದೆ. ಅವ್ರು ಹೇಳಿದ್ರು ಮುಳ್ಳಿಯವರೇ ನಿಮ್ಮ ಹತ್ರ ಇರೋ ಬುಕ್ ಇದ್ರೆ ಕೊಡಿ ಅಂತ. ಈ ಬುಕ್ಕಲ್ಲಿರೋದನ್ನ ನಮ್ಮ ಅನಗಿನ ಕೈಲಿ ಕೊಟ್ಟರೆ ಒಂದು ಸರಿ ಹಿಂಗೆ ಅಂತಾಳಂತೆ, ಯಾವ ಸ್ಟೋರಿ ಬೇಕಾದ್ರೂ ಹೇಳ್ತಾಳಂತೆ. ಇದೆಲ್ಲ ಒಂಥರ ಮ್ಯಾಜಿಕ್ ಅಲ್ಲ, ಇದು ಕತೆ ಅಲ್ಲ, ಇದು ಜೀವನ. ನೋಡೋಣ ಮತ್ತೆ ಒಂದು ತಗೊಳ್ಳಿ, ಒಂದು ಕಣ್ಣಂದೇ ಒನ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಣ್ಣಂದೇ ಒನ್ ಮನಿ ವಿತ್ ಮುಳ್ಳಿ ಪವರ್ಡ್ ಬೈ ಬ್ರಿಟಾನಿಯಾ ಮರಿಗೋಲ್ಡ್ ಮತ್ತು ಕಣ್ವಾ ಮಾರ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ನಮ್ಮ ಸಾಕಷ್ಟು ಗೆಳೆಯರೆಲ್ಲ ಬಂದು ಕೂತಿದ್ದಾರೆ. ಸಾಕಷ್ಟು ಜ್ಞಾನವನ್ನು ಇಂಪ್ರೂವ್ ಮಾಡ್ಕೋಬೋದು ಮುರುಳಿ, ತುಂಬ ಸಖತ್ತಾಗಿರುತ್ತೆ. ಮಕ್ಕಳಿಗೆ ಹೇಳಿ ಮಾಡಿಸಿದಂಥ ಕೋರ್ಸ್ ಇದು ಅಂತ ಇದ್ದಾರೆ. ಆದರೂ ಅನಗ ಬಂದಿದ್ದಾಳೆ ನಮ್ಮ ಕಾರ್ಯಕ್ರಮಕ್ಕೆ. ಈ ಬುಕ್ನಲ್ಲಿ ಯಾವ್ದಾರ ಬುಕ್ ಕೊಡಿ ಮುರುಳಿ ನೀವು. ಆ ಬುಕ್ನ ಏನು ಮಾಡ್ತಾಳೆ ಅಂದರೆ ಒಂದು ಸರಿ ಓದ್ಬಿಟ್ಟು ಹಿಂಗೆ ಅಂತಾಳಂತೆ, ಹಿಂಗೆ ಅಂದ್ಬಿಟ್ಟು ಒಳಗಿರೋ ಸ್ಟೋರಿಗಳು ಹೇಳ್ಬಿಡ್ತಾಳಂತೆ. ಎಷ್ಟು ಈಸಿ ಅಲ್ವಾ? ನಿಜವಲ್ಲ ಹೇಳ್ತೀಯಾ? ದ ಗ್ರೀಡಿ ಡಾಗ್ ಫಾರ್ ಯು. ಓಕೆ. ಅಯ್ಯೋ ಹಿಂಗಿದು ಇದೇನು ಸರ್ ಇದು? ಅದು ಹಂಗೆ ಮಾಡ್ತಾರೆ ಸ್ಟೆಪ್ಸ್. ಅವ್ನು ನೋಡಿದ್ರೆ ಒಬ್ಬ ಹಿಂಗಂತಿದ್ದ, ಇವ್ರು ನೋಡಿದ್ರೆ ಹಿಂಗಂತಾರೆ. ಮಾಡಲಿ ಅವ್ರು ಏನಂದ್ರೆ. ಓಕೆ, ಹಲೋ, ಒಂದು ನಿಮಿಷ ತಾಳಿ ಸರ್. ಹಲೋ 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 ಮೈಕ್ ಟೆಸ್ಟಿಂಗ್. ಓಕೆ, ನೋ ಪ್ರಾಬ್ಲಮ್. ಓದಿದ್ಯಾ? ಇಲ್ಲ, ಮಾಡ್ತಾ ಇದ್ದಾರೆ ಸ್ಟೆಪ್ಸು. ಓಹೋ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಸಖತ್ತಾಗಿದೆ ಸರ್ ಇದು, ಮಜಾ. ಬೆಳಗ್ಗೆಯಿಂದ ಸಾಯಂಕಾಲಕ್ಕೆ ಓದಬಹುದು. ಒಂದು 10 ಸರಿ ಹಿಂಗೆ ಅನ್ಬಿಟ್ರೆ ತಲೆಗೆ ಬಂದ್ಬಿಡಂಗಿದ್ರೆ ಇನ್ನೇನು ಬೇಕು ಸರ್ ನಮಗೆ? ಕನ್ನಡ ಓದ್ತೀಯನಾಗ? ಕನ್ನಡ ಬರ್ತಾ ನಿಂಗೆ? ಎಷ್ಟು 5ನೇ ಕ್ಲಾಸ ನೀನು? ವೆರಿ ಗುಡ್ ಮ್ಯಾಮ್. ಓ ಸರ್, ಇದು ಈ ಕೋರ್ಸು ಎಷ್ಟು ದಿವಸದಲ್ಲಿ ಮುಗಿಸ್ತೀರಿ ಅಂತ ಹೇಳಿದ್ರಿ ನೀವು? 18 ತಿಂಗಳು. ಹೆಂಗೆ ಯಾವ ಥರ ತೊಗೊಂಡು ಹೋಗ್ತೀರಾ ಕೋರ್ಸ್ನ? ಫಸ್ಟ್ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತೀವಿ. ಹಿಂಗೆ ಬೇಗ ಹೇಳಿ. ಬೇಸಿಕ್ ಅಂದರೆ ನೀವು ಫಸ್ಟ್ ನೋಡಿದ ಬ್ಲೈಂಡ್ ಫೋಲ್ಡ್ ಹಾಕೊಂಡು ಕಲರ್ಸ್ ನಂಬರ್ಸ್ ಹೇಳಿದ್ದು. ಹೆಂಗೆ ಟ್ರೈನಿಂಗ್ ಸಿಸ್ಟಮ್ ಹೆಂಗಿರುತ್ತೆ? ಅದು ಲೆಫ್ಟ್ ಬ್ರೈನ್ 5 ಸೆನ್ಸಸ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಓಕೆ. ಆಮೇಲೆ ನೆಕ್ಸ್ಟ್ ಫೋಟೋಗ್ರಾಫಿಕ್ ಮೆಮೊರಿ ಇರುತ್ತೆ. ನಾವು ಸ್ಕ್ರೀನಲ್ಲಿ ಒಂದು ಸುಮಾರು ನಂಬರ್ಸ್ ತೋರಿಸ್ತೀವಿ. ಒಂದು 15 ಸೆಕೆಂಡ್ಸಲ್ಲಿ ಫ್ಯೂ ನಂಬರ್ಸ್ ಮಿಸ್ ಆಗಿಬಿಡುತ್ತೆ. ಓಕೆ. ಏನು ನಂಬರ್ಸ್ ಮಿಸ್ ಆಗಿದೆ ಅದು ವರ್ಕ್ಶೀಟ್ಸಲ್ಲಿ ಬರ್ಕೋತಾರೆ. ಓಕೆ. ಎವ್ರಿ ವೀಕೆಂಡ್ 100 ಮಾರ್ಕ್ಸ್ ವರ್ಕ್ಶೀಟ್ ಕೊಡ್ತೀವಿ. ಓಕೆ. ಮಾರ್ಕ್ಸ್ ಗೇನ್ ಮಾಡ್ಕೋಬೇಕು. ಸ್ಕೂಲ್ ಥರ ಟೆಸ್ಟ್ ಇರುತ್ತೆ ಎವ್ರಿ ವೀಕೆಂಡು. ಓಕೆ. ಆಮೇಲೆ ಥರ್ಡ್ ಬಂದ್ಬಿಟ್ಟು ನಮ್ದಿರೋದು ಅಡ್ವಾನ್ಸ್ ಕೋರ್ಸು. ಪೌಚಲ್ಲಿ ಕಲರ್ ಎತ್ಬಿಟ್ಟು ಹೇಳ್ದ ನಿಮಗೆ. ಓಕೆ, ನಿಮ್ಗೆ ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು? ನಿಮ್ಮ ವೆಬ್ಸೈಟ್ ಹೆಸರು ನಿಮ್ಮದು? www.midbrainmasters.com. www.midbrainmasters.com. ಹಲೋ 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 ಹಲೋ, ಹೇಳಿ ಬೇಗ ಮಾತಾಡಿ. ಏನು ನಿಮ್ಮ ಹೆಸರು ಹೇಳಿ? ವರ್ಷಿಣಿ ಅಂತ ಸರ್. ವರ್ಷಿಣಿ ಅವರೇ, ಎಲ್ಲಿಂದ ಅಮ್ಮ ಹೇಳಿ? ಮಂಗಳೂರಿನಿಂದ ಕಾಲ್ ಮಾಡ್ತಿದ್ದೀನಿ. ಎಲ್ಲಿಂದ? ಮಂಗಳೂರಿಂದನಾ? ಹೌದು. ಓಕೆ, ಎಲ್ಲಿ ಮಂಗಳೂರಲ್ಲಿ ನಿಮ್ಮ ಮನೆ? ಮಂಗಳೂರಲ್ಲಿ. ಹಲೋ, ಹೇಳಿ ಮಂಗಳೂರಲ್ಲಿ ಮನೆಯಲ್ಲಿ ಹೇಳಿ. ಕಾರ್ಕಳ ಸರ್. ಕಾರ್ಕಳದಿಂದ ಫೋನ್ ಮಾಡ್ತಾ ಇದ್ದೀರಾ? ಏನು ಬೇಕು ನಿಮಗೆ? ಮಾತಾಡ್ಬೇಕಾ ಇವ್ರ ಜೊತೆಗೆ ನೀವು? ಹೌದು ಸರ್. ಮಾತಾಡಿ. ಏನು ಮಾಡ್ಕೊಂಡಿದ್ದೀರಾ ನೀವು? ನಾನು ಮನೆಯಲ್ಲಿ ಹೌಸ್ ವೈಫ್ ಆಗಿದ್ದೇನೆ ಸರ್. ಹೌದಾ? ಮಾತಾಡಿ ಸರ್. ಹೇಳಿ ಮೇಡಮ್, ಹೇಳಿ. ನಮಸ್ಕಾರ. ಹಲೋ ಸರ್, ಹಾಂ ಹೇಳಿ. ನಾನು ಆಗಲಿನ ಪ್ರೋಗ್ರಾಮ್ ನೋಡ್ತಾ ಇದ್ದೇನೆ. ಓಕೆ. ಚೆನ್ನಾಗಿ ಎಲ್ಲ ಹೇಳ್ತಿದ್ದೀರಾ. ಹೌದು. ಇದು ಹೇಗೆ ಸರ್? ಹೀಗೆ ಇದು ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ಸರ್. ಇದು ಎಲ್ಲ ಇದು ಮ್ಯಾಜಿಕ್ ಶೋ ಇಲ್ಲ ಫಸ್ಟ್ ಹೇಳೋದು. ಇದು ಎಲ್ಲ ನಮ್ಮದು ಲೆಫ್ಟ್ ಮತ್ತು ರೈಟ್ ಬ್ರೈನ್ 5 ಸೆನ್ಸಸ್ ಯೂಸ್ ಮಾಡಿಕೊಂಡು ನಾವು ಇದೆಲ್ಲ ಹೇಳ್ಕೊಡ್ತೀವಿ. ನಿಮ್ಗೆ ಜಾಸ್ತಿ ಡೀಟೇಲ್ ಬೇಕಾದರೆ ನಮ್ಮ ವೆಬ್ಸೈಟ್ ಬನ್ನಿ, www.midbrainmasters.com. ಅದರಲ್ಲಿ ಜಾಸ್ತಿ ನಿಮಗೆ ಡೀಟೇಲ್ಸ್ ಸಿಗ್ಬೋದು. ಎಲ್ಲ ಸೈಂಟಿಫಿಕ್ ಎವಿಡೆನ್ಸು, ಏನೇನು ಕೋರ್ಸ್ ಇದೆ, ಎಲ್ಲ ಡೀಟೇಲ್ಸ್ ನಿಮಗೆ ಗೊತ್ತಾಗುತ್ತೆ. ಇನ್ನೂ ಹೇಳಿ, ಎಕ್ಸ್ಪ್ಲೇನ್ ಮಾಡಿ ನೀವು ಹೆಂಗೆ ಮಾಡ್ತೀರಾ ಕೋರ್ಸ್ ಹಂಗೆ. ಅದೇ ಓಕೆ, ಥ್ಯಾಂಕ್ ಯು ಮೇಡಮ್. ಕಾರ್ಕಳದಿಂದ ಫೋನ್ ಮಾಡಿದ್ದೀರಾ, ಥ್ಯಾಂಕ್ ಯು. ನಮಗೂ ಅದೇ ಕನ್ಫ್ಯೂಷನ್, ಯಾವ ಥರ ಟ್ರೈನ್ ಅಪ್ ಮಾಡ್ತೀರಾ ಮಕ್ಕಳಿಗೆ? ಅದೇ ಫಸ್ಟ್ ಬೇಸಿಕ್ ಕೋರ್ಸ್ನ ನಾವು ಲೆಫ್ಟ್ ಬ್ರೈನ್ 5 ಸೆನ್ಸಸ್ ಯೂಸ್ ಮಾಡ್ಕೋತೀವಿ. ಆಯಿತು. ಮತ್ತು ಫೋಟೋಗ್ರಾಫಿಕ್ ಮೆಮೊರಿ ಟ್ರೈನಿಂಗು, ಮತ್ತು ಅಡ್ವಾನ್ಸು, ಮತ್ತು ಸ್ಪೀಡ್ ರೀಡಿಂಗು, ಓಕೆ, ಇದನ್ನು ರೈಟ್ ಬ್ರೈನ್ 5 ಸೆನ್ಸಸ್ ಯೂಸ್ ಮಾಡಿಕೊಂಡು ಹೇಳ್ಕೊಡ್ತೀವಿ. ಇದರಿಂದ ಮಕ್ಕಳಿಗೆ ಏನು ಉಪಯೋಗ ಆಗುತ್ತೆ ಸ್ಕೂಲಲ್ಲಿ? ಮೇನ್ ಇವಾಗ ನಾವು ನೋಡ್ತಾ ಇದ್ದೀವಿ, ಒಂದು ಬುಕ್ ಕೊಟ್ಟಿದ್ದೀವಿ. ಬುಕ್ ಸ್ಟೋರಿ ಹೇಳ್ತಾ ನಿಮಗೆ. ಸ್ಟೋರಿ ಹೇಳು. ನೀವು ನೋಡಿ, ಕ್ಲಾಸ್ ಮಾಡಿ, ಚೆಕ್ ಮಾಡಿ. Once upon a time there lived a dog. It was very hungry and it saw a bone. Okay. When it was crossing the bridge, it saw its reflection in the river. ಓಕೆ. ಇದನ್ನ ಹೇಳು, ಅದು ಬೇಡ, ಹೇಳೋದನ್ನ. ಕನ್ನಡ ಓದ್ತೀಯಾ? ಕನ್ನಡ ಓದ್ತೀಯಾ? ಓದಕ್ಕೆ ಕಷ್ಟನಾ? ಕನ್ನಡ ಕಷ್ಟ. ಓಕೆ, ಕೊಡು. ಸಾರಿ. ಅದೇ ಸ್ಟೋರಿ ಅಂತ ಹೇಳು. ಡಾಗ್.
When it saw its reflection in the water, it thought that ನೋಡಿ ಸರಿ ಸರಿ Tell me. in the water, it thought that there was another dog in the water which was holding a bone. It became very greedy and barked at the dog. The bone fell into the river. The moral of the story is greediness is cure. ಲಾಸ್ಟಲ್ಲಿ ಬಂದಿದೆ ಮಾರಲ್ ಸ್ಟೋರಿ. ಓಕೆ ಥ್ಯಾಂಕ್ ಯು ಸರ್. ಕರೆಕ್ಟ್ ಆಗಿದೆಯಾ? ಅಲ್ಲ ಕರೆಕ್ಟ್ ಆಗಿದೆಯೋ ಬಿಟ್ಟಿದೆಯೋ ಹಂಗೇಳಂಗೆ ನಾನು ಈಗ ಅದು ಕಲಿಬೇಕು ಸರ್. ನನಗೆ ಸಿಕ್ಕಾಪಟ್ಟೆ ಓದಬೇಕು ಅಂತ ಆಸೆ, ಒಂದ್ಸರಿ ಅಂದ್ಬಿಟ್ಟು ಎಲ್ಲ ಬಿಡ್ಬೇಕು. ಹೌದು. ಓಕೆ ಥ್ಯಾಂಕ್ ಯು ಅನಗ. ಥ್ಯಾಂಕ್ ಯು ಸರ್. ಆಮೇಲೆ ಕಂಟಿನ್ಯೂ ಮಾಡಿ ಹಂಗೇನೆ ಅದು. ನಾವು ಸೆನ್ಸ್ ಆರ್ಗನ್ಸ್ ಯೂಸ್ ಮಾಡಿಕೊಂಡು ಎಲ್ಲ ಟ್ರೈನಿಂಗ್ ಮಾಡಿ ಹೇಳ್ಕೊಡ್ತೀವಿ. ಓಕೆ. ಈ ಥರ ಮಾಡಿದ್ರೆ ಅವ್ರು ನಂಬರ್ 1 ಏನು ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗಬೇಕು, ಮೆಮೊರಿ ಪವರ್ ಶಾರ್ಪ್ ಆಗಬೇಕು, Okay. ಗ್ರಾಸ್ಪಿಂಗ್ ಕೆಪಬಿಲಿಟಿ ಶಾರ್ಪ್ ಆಗಬೇಕು. Yes. ಎಕ್ಸಾಮಲ್ಲಿ ಇವಾಗ ಈ ಟೈಮಲ್ಲಿ ತುಂಬ ಚಾಪ್ಟರ್ಸ್ ಇರುತ್ತೆ, ಹೌದು. ಟೈಮ್ ಡ್ಯೂರೇಷನ್ ತುಂಬ ಕಮ್ಮಿ. ಓಕೆ. ಸೊ ಜಲ್ದಿ ಚಾಪ್ಟರ್ಸ್ ಮುಗಿಯೋಕ್ಕೆ ಎಕ್ಸಾಮ್ ಟೈಮಲ್ಲಿ ಆಗಲ್ಲ. ಸೊ ನೀವು ಜಲ್ದಿ ಫ್ಲಿಪ್ ಮಾಡ್ಕೊಂಡು ಬುಕ್ ಓದಿದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ಸು, ನೋಟ್ ಬುಕ್ಸು, ನಿಮ್ಮ ಆ ಟೈಮಲ್ಲಿ ಏನೇನು ಚಾಪ್ಟರ್ಸ್ ಇದೆ ಕಂಪ್ಲೀಟ್ ಮಾಡ್ಬೋದು ಫಾಸ್ಟಾಗಿ. ಅದು ಇಂಪಾರ್ಟೆಂಟ್ ನಮಗೆ. ತುಂಬ ಎಕ್ಸ್ಪೆನ್ಸಿವಾ? ಏನು ಎಕ್ಸ್ಪೆನ್ಸಿವ್ ಇಲ್ಲ ಸರ್. ನಾರ್ಮಲ್. ಓಕೆ. ನಾಮಿನಲ್ ಫೀಸ್. ನಾಮಿನಲ್ ಫೀಸ್. ವಾರಕ್ಕೆ 2 ದಿನ ಕ್ಲಾಸಸ್ಸಾ? ಹೌದು. ಸ್ಯಾಟರ್ಡೇ ಸಂಡೇ ಮಾತ್ರ. ಸಾಟರ್ಡೆ ಸಂಡೇ ಕ್ಲಾಸ್ ಇರುತ್ತೆ, ವಾರಕ್ಕೆ 2 ದಿನ ಕ್ಲಾಸ್ ಇರುತ್ತೆ. 18 ವಾರಗಳಲ್ಲಿ ಅಂದರೆ ಮ್ಯಾಕ್ಸಿಮಮ್ 4 ಮಂತ್ಸಲ್ಲಿ ಕೋರ್ಸ್ನ ಮುಗಿಸ್ಕೊಡ್ತಾರೆ. ಮಕ್ಕಳು ಜ್ಞಾನ ಓದಿಸ್ಕೋಬೋದು. ಸ್ಕೂಲ್ನಲ್ಲಿ ರ್ಯಾಂಕ್ನ ತಗೊಳ್ತಾರೋ ಬಿಡ್ತಾರೋ ದಡ್ರಂತೂ ಆಗಲ್ಲ, ಒಳ್ಳೆ ಜ್ಞಾನ ಬೆಳೆಸ್ಕೊಳ್ತಾರೆ, ಜೊತೆ ಜ್ಞಾಪಕ ಶಕ್ತಿ ವೃದ್ಧಿಸ್ಕೊಳ್ತಾರೆ. ಅದು ಇಂಪಾರ್ಟೆಂಟ್. ಎಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಥ್ಯಾಂಕ್ ಯು ಅನಗಾಗೆ ಫಸ್ಟು ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಸಖತ್ತಾಗಿ ಹೇಳಿದ್ಯಾ ಸ್ಟೋರಿನ ನೀನು, ಗ್ರೀಡಿ ಡಾಗ್ನ. ಥ್ಯಾಂಕ್ ಯು ನನಗೆ. ಎಲ್ಲಿದೆ ನಿಮ್ಮ ಮನೆ? ರಾಜಾಜಿನಗರ್. ಓಕೆ. ಅಮ್ಮನ ಹೆಸರೇನು? ಜಯಶ್ರೀ. ಅಪ್ಪನ ಹೆಸರೇನು? ಮಹೇಶ್. ಓಕೆ. ಥ್ಯಾಂಕ್ ಯು ಪುಟ. ಥ್ಯಾಂಕ್ ಯು. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾದಂಥ ಬಹುಮಾನ ಕೊಡ್ತಾ ಇದ್ದಾರೆ ಬ್ರಿಟಾನಿಯಾ ಮಾರಿ ಗೋಲ್ಡ್ ಅವರು. ಗಿಫ್ಟ್ ಹ್ಯಾಂಪರ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಿಸ್ನೆಸ್ ಚೆನ್ನಾಗಾಗಲಿ, ಮಕ್ಕಳಿಗೆಲ್ಲ ಒಳ್ಳೆ ಟ್ಯೂಷನ್ ಹೇಳ್ಕೊಡಿ, ಎಲ್ಲ ಮಕ್ಕಳಿಗೂ ಜ್ಞಾನ ಜಾಸ್ತಿ ಕೊಡಿ ಸರ್. ಥ್ಯಾಂಕ್ ಯು. www.midbrainmasters.com ಅಲ್ಲಿ Okay, ಎಲ್ಲ ಡೀಟೇಲ್ಸ್ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ನಮ್ಮ ಈ ಕಾರ್ಯಕ್ರಮ ನೇರ ಪ್ರಸಾರದ ಕಾರ್ಯಕ್ರಮ. ನಾನೇನು ಯಾವತ್ತೋ ಮಾಡ್ಬಿಟ್ಟೋಗಿ ಕೂತ್ಕೊಂಡು ನಾನು ಟಿ ವಿ ನೋಡ್ತಲ್ಲ, ನಾನು ಟಿ ವಿಲಿ ಮಾಡ್ತಾರೆ, ನೀವು ನೋಡ್ತಾ ಇದ್ದೀರಾ. ನಮ್ಮ ಕಾರ್ಯಕ್ರಮ ಇದು ನೇರ ಪ್ರಸಾದ ಕಾರ್ಯಕ್ರಮದಿಂದ ನಿಮ್ಮಲ್ಲೂ ಏನಾದರೂ ಈ ಥರ ಪ್ರತಿಭೆಗಳಿತ್ತು ಅಂದರೆ, ಯಾರಾದರೂ ಹೊಸದಾಗಿ ಏನಾದ್ರು ಮಾಡ್ತಾ ಇರೋದಿತ್ತು ಅಂತ ಹೇಳಿದ್ರೆ, ಅಯ್ಯೋ ನಮ್ಮ ಪಕ್ಕದಲ್ಲಿ ತುಂಬ ಚೆನ್ನಾಗಿರೋರು ಇತ್ತು ಅಂತ ಹೇಳಿದ್ರೆ, ಅವ್ರನ್ನ ಖಂಡಿತವಾಗ್ಲೂ ನಮಗೆ ಪರಿಚಯ ಮಾಡಿಸಿ ಕಾರ್ಯಕ್ರಮದಲ್ಲಿ ಕೂಡಿಸಿ ಅವರ ಪ್ರತಿಭೆನ ಹೊರ ತುಂಬುವಂಥ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮ ಕಣ್ಣದೇವನ್ ಮಾರ್ನಿಂಗ್ ವಿತ್ ಮುರಳಿ ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್ ಮತ್ತು ಕಣ್ವ ಮಾಲ್ಟ್ ಅವರ ಕಾರ್ಯಕ್ರಮ ಅಂತ ತಿಳಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಮಾರ್ನಿಂಗ್ ವಿತ್ ಮುರಳಿ ಅಂತ ನೀವು ಫೇಸ್ಬುಕ್ಕಲ್ಲಿ ಹೋಗಿ ಮಾರ್ನಿಂಗ್ ವಿತ್ ಮುರಳಿ ಅಂತ ಹೊಡೆದ್ರೆ ಸಿಗುತ್ತೆ. ಅಲ್ಲಿ ನಿಮ್ಮ ಅಪ್ಡೇಟ್ಸ್ಗಳನ್ನ ಮಾಡ್ಕೋಬೋದು, ನೀವೇನು ಹೇಳ್ತೀರಾ ಹೇಳ್ಕೋಬೋದು. ಜೊತೆಗೆ ಯಾರಾದರೂ ಪ್ರತಿಭೆಗಳಿದ್ದರೆ ಅವ್ರನ್ನ ಗುರ್ತಿಸಿ ಮುರಳಿ ಅಂತ ಹೇಳ್ಬೋದು, ಅವ್ರನ್ನ ಕರೆಸ್ಕೊಳ್ತೀವಿ, ಅವರ ಪ್ರತಿಭೆನ ನಮ್ಮ ನೇರ ಪ್ರಸಾದ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗ್ತೀವಿ ನಾಳೆ ಬೆಳಗ್ಗೆ 8 ಗಂಟೆಗೆ. ಅಲ್ಲಿ ತನಕ